ನಮಸ್ಕಾರ. GBSRS ಲವ್ ಪಾಡ್ಕಾಸ್ಟ್ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಅತಿಥಿ ಕರ್ನಾಟಕದ ಪ್ರಸಿದ್ಧ ಸಂಗೀತ ಗ್ರಾಮ ರುದ್ರಪಟ್ಟಣದಿಂದ ಬಂದಿರುವಂತಹ ಶ್ರೀಯುತ ಪ್ರಮೋದ್ ರುದ್ರಪಟ್ಣ. ಪ್ರಸಿದ್ಧ ರುದ್ರಪಟ್ಣ ವೀಣಾ ಬ್ರದರ್ಸ್ ಜೋಡಿಯ ಒಂದು ಭಾಗ. ವೀಣಾ ವಾದನದಲ್ಲಿ ಪರಿಣಿತರಾದ ಇವರು ತಾಂತ್ರಿಕ ನಿಪುಣತೆ ಮತ್ತು ಭಕ್ತಿಯ ಸಂಗಮವನ್ನು ತಮ್ಮ ಸಂಗೀತದಲ್ಲಿ ಪ್ರದರ್ಶಿಸುತ್ತಾರೆ. ಭಾರತ, UK, US ವಿವಿಧ ವೇದಿಕೆಗಳಲ್ಲಿ ಅವರು ತಮ್ಮ ಕಲೆಯನ್ನು ಪ್ರದರ್ಶಿಸಿ ಶ್ರೋತೃಗಳನ್ನು ಮೋಹಿಸುತ್ತಿದ್ದಾರೆ. ಪ್ರಮೋದ್ ಅವರು ಕೇವಲ ವಾದಕರಲ್ಲ, ಅವರು ಒಬ್ಬ ಶ್ರದ್ಧೆಯುಳ್ಳ ಗುರು ಕೂಡ. ಅವರು ಭಾರತೀಯ ಶಾಸ್ತ್ರೀಯ ಸಂಗೀತದ ಪರಂಪರೆಯನ್ನು ಮುಂದುವರಿಸುತ್ತಿದ್ದಾರೆ ಮತ್ತು ಹೊಸ ತಲೆಮಾರಿಗೆ ತರಬೇತಿಯೂ ನೀಡುತ್ತಿದ್ದಾರೆ. ಇಂದು ನಾವು ಅವರ ಸಂಗೀತಯಾನ ಮತ್ತು ರುದ್ರಪಟ್ಟಣದ ಪರಂಪರೆ ಮತ್ತು ಇಂದಿನ ಯುಗದಲ್ಲಿ ಶಾಸ್ತ್ರೀಯ ಸಂಗೀತದ ಪಾತ್ರ ಮತ್ತು ಭಾಗದ ಬಗ್ಗೆ ಮಾತನಾಡಲಿದ್ದೇವೆ. ಶ್ರೀಯುತ ಪ್ರಮೋದ್ ರುದ್ರಪಟ್ಣ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ. ಬಹಳ ಸಂತೋಷ ಈ ಕಾರ್ಯಕ್ರಮಕ್ಕೆ ಬಂದಿರೋದು. ನಮಗೂ ಕೂಡ ಸಂತೋಷ. ಥ್ಯಾಂಕ್ ಯು. ಪ್ರಮೋದ್ ಅವರೇ, ಹಲವಾರು ಪೀಳಿಗೆಗಳಿಂದ ನಿಮ್ಮ ಪರಂಪರೆಯಲ್ಲಿ ಅನೇಕ ಸಂಗೀತ ವಿದ್ವಾಂಸರಿದ್ದಾರೆ. ನಿಮ್ಮ ಸಂಗೀತ ಕಲಿಕೆ ಶುರುವಾದದ್ದು, ಆಮೇಲೆ ನಿಮ್ಮ ಕ್ರಿಯೆಗಳ ಬಗ್ಗೆ ನಮಗೆ ಒಂದು ಸ್ವಲ್ಪ ತಿಳಿಸಿಕೊಡಿ. ಖಂಡಿತ. ದೇವರ ಅನುಗ್ರಹದಿಂದ ನಾನು ಹುಟ್ಟಿದ್ದೆ ಸಂಗೀತ ಮನೆತನದಲ್ಲಿ. ನಮ್ಮ ತಂದೆ RK ಪ್ರಸನ್ನಕುಮಾರ್ ಅವರು, ಕಂಚಿ ಕಾಮಕೋಟಿ ಪೀಠ ಆಸ್ಥಾನ ವಿದ್ವಾನ್ RK ಪ್ರಸನ್ನಕುಮಾರ್ ಅವರು. ನಮ್ಮದು ಕಂಪ್ಲೀಟ್ ಸಂಗೀತ ಪರಂಪರೆ. ನಮ್ಮದು ಶುರುವಾಗೋದು ತ್ಯಾಗರಾಜರ ಸ್ವಾಮಿಗಳು, ಕೇಳಿದ್ದೀರಾ? ಹೌದು. ತ್ಯಾಗರಾಜ ಸ್ವಾಮಿಗಳ ಶಿಷ್ಯ ವಾಲಾಜ್ಪೇಟೆ ವೆಂಕಟರಮಣ ಭಾಗವತರು ಅಂತ. ಅವರ ಶಿಷ್ಯ ಮೈಸೂರು ಸದಾಶಿವರಾಯರು ಅಂತ. ಅವರ ಶಿಷ್ಯ ಮೈಸೂರಲ್ಲಿ ವೀಣಾ ಭಕ್ಷಿ ಸುಬ್ಬಣ್ಣ ಅಂತ, ಅವರು ಮೈಸೂರು ಆಸ್ಥಾನ ವಿದ್ವಾಂಸರಾಗಿದ್ದರು. ಅವರ ಹತ್ರ ಶಿಷ್ಯವೃತ್ತಿ ಪಡೆದವರು ನಮ್ಮ ತಾತ ವೈಣಿಕ ಪ್ರವೀಣ RS ಕೇಶವಮೂರ್ತಿಗಳು. ಅವರ ಮಗ ನಮ್ಮ ತಂದೆ RK ಪ್ರಸನ್ನಕುಮಾರ್, ಅವರ ಮಕ್ಕಳು ನಮ್ಮಣ್ಣ ಮತ್ತು ನಾನು, ಪ್ರಶಾಂತ್ ಮತ್ತು ಪ್ರಮೋದ್. ಹೀಗೆ ನಮ್ಮದು ಸಂಗೀತ ಪರಂಪರೆ ಶುರುವಾಗಿದೆ. ಮನೇಲಿ ಚಿಕ್ಕ ವಯಸ್ಸಿಂದ ಕಂಪ್ಲೀಟ್ ಸಂಗೀತ ಅಭ್ಯಾಸ. ಅಮ್ಮ ಕೂಡ BA ಮ್ಯೂಸಿಕ್ ಮಾಡಿರೋದು, ಪೂರ್ಣಿಮಾ ಅಂತ. ತುಂಬಾ ಒಳ್ಳೆಯದು. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಇನ್ನೂ ಜ್ಞಾಪಕ ಇದೆ, ಮೆಟ್ಲು ಮೇಲೆ, ಮನೆ ಮುಂದೆ ಮೆಟ್ಲು ಮೇಲೆ ಕೂರಿಸ್ಕೊಂಡು ಅಮ್ಮ ಲಂಬೋದರ ಹೇಳ್ಕೊಟ್ಟಿದ್ದು. ಆಮೇಲೆ ನಮಗೋಸ್ಕರ ಒಂದು ಚಿಕ್ಕ ವೀಣೆ ಮಾಡಿಸಿದ್ರು. ಚಿಕ್ಕ ವಯಸ್ಸಲ್ಲಿ ಎಲ್ಲ ವೀಣೆ ಎಟಕಲ್ಲ ಅಲ್ಲ, ವೀಣೆ ತುಂಬಾ ದೊಡ್ಡದು ವಿಶಾಲವಾದ್ದು, ಅದಕ್ಕೆ ಎಟ್ಕಲ್ಲ ಅಂತ ಚಿಕ್ಕ ವೀಣೆ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಮಾಡಿಸಿ ನಿಮ್ಮಿಬ್ಬರಿಗೂ. ಹೌದು. ಆಮೇಲೆ ಅಲ್ಲಿಂದ ಶುರು ಆಗಿದ್ದು, ಮನೇಲೇ ಫಸ್ಟ್ ಸ್ಟಾರ್ಟ್ ಆಗಿದ್ದು. ಆಮೇಲೆ ಮನೆ ಹತ್ರ ಒಬ್ರು ಶ್ರೀನಿವಾಸ ಮೂರ್ತಾಚಾರ್ ಅಂತ ಒಬ್ರು ಇದ್ರು, ವೀಣೆ ಸಂಗೀತ ಪಾಠ ಮಾಡೋರು. ಅವ್ರ ಹತ್ರ ಒಂದು ಸ್ವಲ್ಪ ವರ್ಷ ಅಭ್ಯಾಸ ಮಾಡಿದ್ವಿ. ಅದಾದ್ಮೇಲಿಂದ HK ಸುಬ್ಬಣ್ಣ ಅಂತ, ಅವ್ರ ಹತ್ರ ಒಂದು ಸ್ವಲ್ಪ ವೀಣೆ ಅಭ್ಯಾಸ ಮಾಡಿದ್ವಿ. ಆಮೇಲೆ ನಮ್ಮ ದೊಡ್ಡಪ್ಪ RK ಸೂರ್ಯನಾರಾಯಣ ಅವ್ರ ಹತ್ರ ಒಂದು ಸ್ವಲ್ಪ ವೀಣೆ ಅಭ್ಯಾಸ. ಹೌದು. ನಮ್ಮ ತಾತಂಗೆ ಒಟ್ಟು 11 ಜನ ಗಂಡು ಮಕ್ಕಳು. ತುಂಬಾ ವಿಶಾಲವಾದ ಪರಿವಾರ ಅಂತಾನೆ ಹೇಳ್ಬೋದು. ಆದ್ರೆ ಎಲ್ಲರೂ ಸಂಗೀತಗಾರರೇ. ನೋಡಿ, 11 ಜನ ಇದ್ರು 11 ಜನನು ಸಂಗೀತಗಾರರೇ. ನಮ್ಮ ತಂದೆ 10ನೇವರು ಅದರಲ್ಲಿ. ಎಷ್ಟು ವಿಶೇಷವಾದ ಪರಿವಾರ, ತುಂಬಾ ಬ್ಲೆಸ್ಡ್ ಅನ್ಸುತ್ತೆ ಅಲ್ವಾ? ಹೌದು. ಈ ಶೃಂಗೇರಿ ಜಗದ್ಗುರುಗಳು ನಮ್ಮ ತಾತನ ನೋಡಿ ಏಕಾದಶ ರುದ್ರರು ಅಂತಾನೆ ಕರೀತಾ ಇದ್ರು. ನೋಡಿ, ಎಷ್ಟು ದೊಡ್ಡ ಅಚೀವ್ಮೆಂಟ್ ಅನ್ಸುತ್ತಲ್ಲ ಇದು. ಅದೇ ಕಂಪ್ಲೀಟ್ ಒಂದು ಅಷ್ಟು ಜನನು ಮಕ್ಕಳು ಎಲ್ಲರೂ ಸಂಗೀತ ಕಲಿತಿದ್ದಾರೆ ಅಂದ್ರೆ ಅದು ಡೆಫಿನೆಟ್ಲಿ ಸಮಥಿಂಗ್ ವೆರಿ ಬ್ಲೆಸ್ಡ್ ಫೀಲಿಂಗ್ ಅಲ್ವಾ? ಖಂಡಿತವಾಗ್ಲೂ ತುಂಬಾ ಒಳ್ಳೆಯದು. ನಿಮ್ಮ ಅಣ್ಣ ಪ್ರಶಾಂತ್ ಅವರು ಹಾಗೂ ನೀವು ರುದ್ರಪಟ್ಣ ವೀಣಾ ಬ್ರದರ್ಸ್ ಅಂತೆ ಖ್ಯಾತಿಯಾದವರು. ನೀವು ನುಡಿಸುವ ಈ ಶೈಲಿಯ ವೈಶಿಷ್ಟ್ಯತೆ ಬಗ್ಗೆ ನಮಗೆ ಹೇಳಿ. ನಮ್ಮದು ಶೈಲಿ ಎಲ್ಲ ನಮ್ಮ ತಾತ ವಾಸ್ ತುಂಬ ಸ್ಪೆಷಲ್ ಇಮ್ಯಾಜಿನರಿ ಪರ್ಸನ್ ಆಗಿದ್ರು ಅವರು. ಇದೆಲ್ಲ ಮೈಸೂರು ಸ್ಟೈಲ್ ವೀಣೆ ನಾವು ನುಡ್ಸೋದು ಮೇನ್ ಆಗಿ. ಇದರಲ್ಲಿ ತುಂಬ ವಿವಿಧ ವೀಣೆಯಲ್ಲಿ ಈ ಜಾಗದಲ್ಲಿ ನುಡ್ಸಕ್ಕಾಗಲ್ಲ ಅನ್ನೋ ಥರ ಇಲ್ಲ, ಆ ಥರ ವಿಶೇಷವಾಗಿ. ಈ ಮೆಟ್ಲುಗಳು ನೋಡಿದ್ದೀರಾ, ಒಟ್ಟು 24 ಮೆಟ್ಲುಗಳಿದೆ. ಅದಾದ್ಮೇಲೆ ಬರೀ ತಂತಿದೆ, ಆ ತಂತಿ ಮೇಲೆ ಕೂಡ ನುಡ್ಸಂತ ಒಂದು ವೈಶಿಷ್ಟ್ಯತೆ. ಹೌದು. ಇದೆಲ್ಲ ಒಂಥರ ಇನ್ವೈಟ್ ಮಾಡಿದ್ದು ನಮ್ಮ ತಾತ. ಪ್ಲಸ್ ಅದಲ್ಲದೆ ಇನ್ನೊಂದು ವಿಶೇಷವಾದ್ದು ಅಂದ್ರೆ, ಒಂದು ನೀವು ನಾರ್ಮಲ್ ಆಗಿ ನೋಡಿರೋ ವೀಣೆ ಅಂತಂದ್ರೆ ಸರಸ್ವತಿ ವೀಣೆಯಲ್ಲಿ ಒಟ್ಟು 7 ತಂತಿ ಇರುತ್ತೆ, ಮೇಲೆ 4, ತಾಳದ್ದು 3. ಎಷ್ಟು ತರದ್ದು ವಿವಿಧ ವೀಣೆಗಳು ಇರುತ್ತೆ? ತುಂಬಾ ತರ ವಿಧ ವೀಣೆಗಳಿದೆ. ನಮ್ಗೊಂದು 2-3 ಬಗ್ಗೆ ಹೇಳಿ. ನಮ್ಗೆ ಗೊತ್ತಿರೋ ಸರಸ್ವತಿ ವೀಣೆ ಒಂದಿದೆ. ಆಮೇಲೆ ಹಿಂದೂಸ್ತಾನಿ ಇದ್ರಲ್ಲಿ ರುದ್ರವೀಣೆ ಅಂತ ಇದೆ. ಆಮೇಲೆ ಮಹತಿ ವೀಣೆ ಅಂತ ಇದೆ. ಈ ಒಂದು ವಿಶೇಷ ವೀಣೆ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ನಮ್ಮ ತಾತ ಅವರು ಇನ್ವೈಟ್ ಮಾಡಿದ್ದು. ಯೂಶಲಿ ಎಲ್ಲಾ ವೀಣೆಗೂ 24 ಮೆಟ್ಲುಗಳಿರುತ್ತೆ. ನಮ್ಮ ಸ್ಪೈನಲ್ ಫ್ರೆಟ್ಸ್, ವೀಣಲ್ಲಿ ಎಲ್ಲ ಫ್ರೆಟ್ಸ್ ನೋಡಿರ್ತೀರಲ್ಲ, ಅದರಲ್ಲಿ.
ಸೊ 24 ಫ್ರೆಟ್ ಅದು ಹೇಗೆ ರೆಸೆಂಬಲ್ ಆಗುತ್ತೆ ಅಂದರೆ ನಮ್ಮ ಸ್ಪೈನಲ್ ಕಾರ್ಡಲ್ಲಿ 24 ವರ್ಟಿಬ್ರಾ ಇದೆ. ಸೊ ವೀಣೆ ಹ್ಯೂಮನ್ ಬಾಡಿಗೆ ಹೋಲಿಸ್ತಾರೆ. ಅದು ಸ್ಪೈನಲ್ ಕಾರ್ಡ್ ಮೇಲೆ ಆಮೇಲೆ ಈ ಕಡೆ ಇದು ಕೆಳಭಾಗ, ಈ ಕಡೆ ತಲೆ ಭಾಗ. ಸೊ ಅದೇ ಥರ ವೀಣೆನ ಅಳವಡಿಸ್ತಾರೆ. ಎಷ್ಟು ಅಲ್ಲ, ಇದೆಷ್ಟು ಮಹತ್ವದ್ದಲ್ಲ, ಆದ್ರೆ ಅದು ಕೇಳೋಕೆ ಎಷ್ಟು ಲೈಕ್ ರೋಮಾಂಚನ ಅನ್ಸುತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಲೈಕ್ ಇಟ್ ಇಸ್ ಕಂಪೇರ್ಡ್ ಟು ಅ ಹ್ಯೂಮನ್ ಬಾಡಿ ಅಂಡ್ ಹ್ಯೂಮನ್ ವರ್ಟಿಬ್ರೇ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ದಟ್ಸ್ ಸಚ್ ಅ ಬ್ಯೂಟಿಫುಲ್ ಥಿಂಗ್. ಸೊ ಅದರಲ್ಲಿ 24 ಮೆಟ್ಲುಗಳಿದೆ ಪ್ಲಸ್ 7 ತಂತಿ ಇದೆ. ಅದಕ್ಕೆ ಇನ್ನು 17 ತಂತಿನ ಸೇರಿಸಿ 24 ತಂತಿ ಮಾಡಿದ್ರು. ಯಾರು ನಿಮ್ಮ ತಾತ? ನಮ್ಮ ತಾತ 1924 ಅಲ್ಲಿ. ಸೊ ಈಗ ಆಲ್ಮೋಸ್ಟ್ 100 ಇಯರ್ಸ್ ಆ ವೀಣೆಗೆ. ಈಗ ಎಲ್ಲ ಕಡೆ ಅದು ಪ್ರಚಲಿತವಾಗಿದೆಯಾ? ಹಾ, ಇದೆ. ಅದಕ್ಕೆ ಏನಾದ್ರೂ ಹೆಸರು? ಅದಕ್ಕೆ ಗಾಯತ್ರಿ ವೀಣೆ ಅಂತ ಹೆಸರಿಟ್ರು. ಅವ್ರು ಅದಕ್ಕೆ ಗಾಯತ್ರಿ ವೀಣೆ ಅಂತ ಹೆಸರು. ಯಾಕೆಂದ್ರೆ ಗಾಯತ್ರಿ ಮಂತ್ರದಲ್ಲೂ 24 ಸಿಲೆಬಲ್ಸ್ ಇದೆ. ಸೊ ಇದು 24 ಮೆಟ್ಲು ಪ್ಲಸ್ 24 ಸ್ಟ್ರಿಂಗ್ಸ್. ಅದಕ್ಕೋಸ್ಕರ ಇದು ಗಾಯತ್ರಿ ವೀಣೆ ಅಂತ ಒಂದು ವಿಶೇಷವಾದ. ಹಾಗೆ 24 hours in a day as well if you want to say that. ಅಲ್ವಾ? ಲೈಕ್ ತುಂಬಾ ಒಳ್ಳೇದಲ್ವಾ? ಸೊ ಅದು ಗಾಯತ್ರಿ ವೀಣೆ ನಿಮ್ಮ ತಾತ ಅವರು ಇನ್ವೆಂಟ್ ಮಾಡಿರುವಂತದ್ದು. ಕರೆಕ್ಟ್. ಅದು ನೀವು ನುಡಿಸ್ತೀರಾ ಯಾವಾಗ? ಹಾ, ಅದು ಈಗ ಸದ್ಯಕ್ಕೆ ಬೆಂಗಳೂರಲ್ಲಿದೆ. ಅದ್ರದ್ದು ಒಂದು ಕ್ಲಿಪ್ಪಿಂಗ್ ನಾನು ಕಳಿಸ್ತೀನಿ. ಶ್ಯೂರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫೇವ್ರೆಟ್ ರಾಗ ಅಥವಾ ಅಚ್ಚುಮೆಚ್ಚಿನ ರಾಗ ಏನಾದ್ರೂ ಇದೆಯಾ ಪ್ರಮೋದ್ ಅವರೇ? ಇದೊಂದು ಕಷ್ಟವಾದ ಪ್ರಶ್ನೆ. ಯಾಕೆಂದ್ರೆ ಸಂಗೀತ ಅಂದ್ರೆ ಆಗೋಯ್ತು. ಅದರಲ್ಲಿ ಸಂಗೀತನೇ ಫೇವ್ರೇಟ್. ಬಟ್ ಇನ್ ಸ್ಪೆಸಿಫಿಕ್ ಹೇಳ್ಬೇಕು ಅಂದ್ರೆ ಮನ್ಸಿಗೆ ತುಂಬಾ ನಾಟುವಂಥದ್ದು ಅಂದ್ರೆ ಸಿಂಧು ಭೈರವಿ ರಾಗ. ಸಿಂಧು ಭೈರವಿ ರಾಗ ಮನ್ಸಿಗೆ ತುಂಬಾ ಒಂಥರ ಹತ್ರವಾದದ್ದು, ಹಿತ ಕೊಡೋದು. ನಿಮ್ಮಿಬ್ರಿಗೂ ಅದೇ ಇಷ್ಟನಾ, ನಿಮ್ಗೆ ಮತ್ತೆ ನಿಮ್ಮ ಅಣ್ಣ ಅವ್ರಿಗೆ? ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರಿಗೂ ಸಿಂಧು ಭೈರವಿ ತುಂಬಾ ಹತ್ರವಾದ. ಇದಕ್ಕೆ ರಿಲೇಟೆಡ್ ಯಾವ್ದಾದ್ರು ಒಂದು ಹಾಡು ಅಥವಾ ಏನಾದ್ರೂ ಹಿಂಗೆ ದಾಸರದು ಏನಾದ್ರೂ ಹಾಡು ಇದೆಯಾ ಈ ನಿಮ್ಮ ರಾಗದ ವೈಶಿಷ್ಟ್ಯತೆ? ವೆಂಕಟಾಚಲನಿಲಯಂ ಕೇಳಿದ್ದೀರಾ? ಇಲ್ಲ ತಂಬೂರಿ ಮೀಟಿದವ ಕೇಳಿದ್ದೀರಾ? ಸೊ ಇದೆಲ್ಲಾನು ಸಿಂಧು ಭೈರವಿ ರಾಗದಲ್ಲಿ. ಸಿಂಧು ಭೈರವಿ, ಹೌದು. ನಾವ್ ಅಲ್ಲಿ ಬುಕ್ ಮೇಲೆ ಬರ್ದಿರ್ತಾರೆ, ಅಂದ್ರೆ ದಾಸರ ಹಾಡದ ಮೇಲೆ ಈ ರಾಗ ಈ ತಾಳ ಅಂತ ಹೇಳ್ಬಿಟ್ಟು, ಅದು ಸಿಂಧು ಭೈರವಿ ರಾಗದಲ್ಲಿ. ತುಂಬಾ ಒಳ್ಳೇದು. ನೀವು ಕಲಿತ ಕ್ರಮ, ಅಭ್ಯಾಸ ಅಥವಾ ಕ್ರಮಕ್ಕೆ ಈಗಿನ ಪೀಳಿಗೆ ಕಲಿಕೆಗೆ ಇರುವ ವ್ಯತ್ಯಾಸಗಳೇನಾದ್ರೂ ಇದೆಯಾ, ಅಥವಾ ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ? ಅವಾಗ ನೀವು ಕಲ್ತಿರೋದಕ್ಕೂ ಅಥವಾ ಈಗಿನ ಪೀಳಿಗೆ ಏನಾದ್ರೂ ನಿಮ್ಗೆ ವ್ಯತ್ಯಾಸ ಅನ್ಸುತ್ತೆ? ವ್ಯತ್ಯಾಸಗಳಿದೆ. ಯಾಕೆಂದ್ರೆ ನಾವು 90s ಕಿಡ್ಸ್ ಆಗಿರೋದ್ರಿಂದ ಎರಡ್ ತರ ನೋಡಿದೀವಿ. ಅಂದ್ರೆ ಪ್ರೀ ಇಂಟರ್ನೆಟ್ ಯುಗ, ಇಂಟರ್ನೆಟ್ ಯುಗ ಎರಡು ನೋಡಿದೀವಿ. ಸೊ ಮುಂಚೆ ಆದ್ರೆ ಪಾಠಕ್ಕೆ ಹೋಗೋದು ಒಂದು ಶಿಸ್ತಿರೋದು. ಈಗ 4 ಗಂಟೆಗೆ ಪಾಠ ಅಂತಂದ್ರೆ 4 ಗಂಟೆಗೆ ಅಲ್ಲೋ ಕೂತ್ಕೊಂಡು ವೀಣೆ ಕಲ್ತ್ಕೊಂಡು ಮನೆಗ್ ಬಂದು ಅಭ್ಯಾಸ ಮಾಡೋದು, ಇದೊಂದು ಶಿಸ್ತು. ಇವಾಗ ಡಿಸಿಪ್ಲಿನ್. ಆಮೇಲೆ ಗುರುಗಳು ಏನ್ ಹೇಳ್ತಾರೆ, ಅಲ್ಲಿ ಗುರುಗಳ ಹತ್ರ ಕೂತ್ಕೊಂಡು ಕಲಿಯೋದು ತುಂಬಾನೇ ವಿಶೇಷವಾದಂಥದ್ದು. ಇವಾಗ ಮುಖಾಮುಖಿ ಕೂತ್ಕೊಂಡು ಕಲಿಯೋದು. ಮುಖಾಮುಖಿ ಅಂದ್ರೆ ಎಷ್ಟೇ ನಾವೀಗ ಇಂಟರ್ನೆಟ್ ಯುಗ ಅಂತ ಹೇಳಿದ್ರೆ ತುಂಬಾ ಇದೆ, ಸೋರ್ಸಸ್ ತುಂಬಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದ್ರದಂತ ಒಳ್ಳೆ ಗುಣಗಳು ಇದೆ, ಇಲ್ಲ ಅಂತ ಇಲ್ಲ. ಬಟ್ ಆ ಗುರುಗಳ ಹತ್ರ ಕೂತ್ಕೊಂಡು ಬರೋಂತ ವೈಬ್ಸ್, ಅವ್ರಿಗೋಗಿ ನಮಸ್ಕಾರ ಮಾಡಿ ಕೂತ್ಕೊಂಡು ವೀಣೆ ನೋಡ್ಸಿ ಶಿಸ್ತು, ಅದೊಂದ್ ಸ್ವಲ್ಪ ಈಗಿನ ಕಾಲದಲ್ಲಿ ಕಡಿಮೆ ಆಗಿದೆ. ಬಟ್ ಪ್ರಾಕ್ಟಿಕಲ್ ಆಗಿರ್ಬೇಕು ಅಂತ ನೋಡಿದ್ರೆ ಸೋರ್ಸಸ್ ವೈಸ್ ತುಂಬಾ ಚೆನ್ನಾಗಿದೆ. ಈಗ ಇಂಟರ್ನೆಟ್ ಅಲ್ಲಿ ಯೂಟ್ಯೂಬ್ ಇದೆ, ಬಹಳ ಇಂಟರ್ನೆಟ್ ಅಲ್ಲಿ ಸುಮ್ನೆ ಈಗ ಕೋ-ಪೈಲಟ್ ಇದೆ. ಸುಮ್ನೆ ಯಾವ್ದಾರ ಒಂದು ರಾಗ ಗೊತ್ತಾಗಿಲ್ಲ ಅಂತಂದ್ರೆ ಸುಮ್ನೆ ಒಂದು ಹಾಕಿದ್ರೆ ಅದ್ರಲ್ಲಿ ಫುಲ್ ಡೀಟೇಲ್ಡ್ ಆನ್ಸರ್ಸ್ ಕೊಟ್ಬಿಡ್ತಾರೆ, ರೆಡಿಮೇಡ್ ಆನ್ಸರ್. ಈ ರೋಡ್ ಪೂರ್ತಿ ಇದೆ, ಸುಮ್ನೆ ಕಾರ್ ತಗೊಂಡು ಓಡಿಸ್ತಾ ಇರ್ಬೇಕಂಗೆ. ಸೊ ಆ ತರ ಡಿಫ್ರೆನ್ಸ್ ಇದೆ, ಆ ತರ ಡಿಫ್ರೆನ್ಸ್ ಅನ್ಸುತ್ತೆ. ಬಟ್ ಅದು ಕಲಿಕೆ ಮೇಲೆ ಏನಾದ್ರೂ ಪ್ರಭಾವ ಬೀಳುತ್ತಾ, ಅಂದ್ರೆ ಈಗಿನ ಪೀಳಿಗೆಯಲ್ಲಿ? ಕಲಿಕೆ ಮೇಲೆ ಪ್ರಭಾವ ಬೀಳೋದು ಹೇಗೆ ಅಂತಂದ್ರೆ ಅದು ಇಂಡಿವಿಜುವಲ್ ಮೇಲೆ ಹೋಗುತ್ತೆ. ನಾವ್ ಎಷ್ಟು ಶ್ರದ್ಧೆ ಕೊಟ್ಟು, ಇಷ್ಟೊಂದು ಸೋರ್ಸಸ್ ಇದೆ ನಮ್ಮ ಹತ್ರ, ಎಲ್ಲ ಅವೈಲೇಬಲ್ ಸೋರ್ಸಸ್ ಇದೆ, ನಾವು ಹೇಗೆ ಯೂಸ್ ಮಾಡ್ಕೊಳ್ತೀವಿ ಅದು ನಮ್ಮ ಮೇಲೆ ಹೋಗುತ್ತೆ. ಈಗ ಒಂದು ಕುದುರೆನ ನೀರ್ ಹತ್ರ ತಗೊಂಡೋಗಿ ನೀರ್ ಕುಡಿ ಅಂತ ಬಿಟ್ಬೋದು, ಬಟ್ ಎಷ್ಟು ನೀರ್ ಕುಡಿಯತ್ತೋ ಕುದುರೆ ಮೇಲೆ ಬೀಳುತ್ತೆ, ಡಿಪೆಂಡ್ ಆಗುತ್ತೆ. ಬಟ್ ಇವಾಗ ಕಲಿಯಕ್ಕಂತೂ ತುಂಬಾ ಈಸಿ ಆಗಿದೆ. ಮುಂಚೆ ಆದ್ರೆ ಒಂದಷ್ಟು ದೂರ ಹೋಗ್ಬೇಕಿತ್ತು, ಟ್ರಾವೆಲ್ ಮಾಡ್ಬೇಕು, ಅವ್ರ ಹತ್ರ ಕಲಿಬೇಕು. ಈಗ ಆತರ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಎಲ್ಲ ವಿಡಿಯೋ ಎಲ್ಲ ಇಟ್ಕೊಂಡು ನೀಟಾಗಿ ಇಟ್ಕೊಂಡು ಕಲ್ತ್ಕೊಳ್ಬಹುದು. ಬಟ್ ಆನ್ಲೈನ್ ಸ್ಕ್ರೀನ್ ಅಲ್ಲಿ ತೋರಿಸಿದ ಹಂಗೆ ಅದು ವೀಣೆ ಕರೆಕ್ಟ್ ಆಗಿ ತೋರಿಸ್ಬಿಟ್ಟು ಅಂದ್ರೆ ಎದುರು ಇರೋ ಶಿಷ್ಯರಿಗೆ ಕರೆಕ್ಟ್ ಆಗಿ ಕಲಿಯಕ್ ಆಗುತ್ತಾ ಪ್ರಮೋದ್ ಅವ್ರೆ? ಇವಾಗ ಎಸ್ಪೆಷಲಿ ಕೋವಿಡ್ ಆದ್ಮೇಲಂತೂ ಅದೊಂದು ಅಡ್ವಾಂಟೇಜ್ ಆಗಿದೆ. ಯಾಕಂದ್ರೆ ಮುಂಚೆ ಆದ್ರೆ ಮನೆಗೆ ಪಾಠಕ್ಕೆ ಬಂದಾಗ ನಾವೇ ಶ್ರುತಿ ಮಾಡ್ಕೊಟ್ಬಿಡ್ತಾ ಇದ್ವಿ. ಕೋವಿಡ್ ಟೈಮಲ್ಲಿ ಅವ್ರಿಗೆ ಹೇಳಿ ಅವ್ರ ಹತ್ರ ಶ್ರುತಿ ಮಾಡ್ಸೋದು ಒಂದು ಅವ್ರು ಕಲ್ತ್ಕೊಳ್ಳೋ ತರ ಆಯ್ತು. ಸೊ ದೇ ಆರ್ ಇಂಡಿಪೆಂಡೆಂಟ್. ಎಸ್. ಬಟ್ ಕಲ್ತ್ಕೊಳ್ಳೋಕ್ಕೂ ಆಗುತ್ತೆ. ಒಂದ್ 2-3 ಕ್ಯಾಮ್ರಾ ತರ ಇಟ್ಕೊಂಡು ವೀಣೆನೆ ಫೋಕಸ್ ಮಾಡಿ ಅವ್ರಿಗೆ ತೋರ್ಸೋಕೆ, ಆಮೇಲೆ ಹಾಡ್ತಾ ತೋರ್ಸೋದು, ಆ ತರ ಅಭ್ಯಾಸ ಮಾಡ್ಬೋದು. ಈಗ ಮನೆಗೆ ಬಂದು ಯಾರಾದ್ರೂ ಕಲಿಯೋರಂತ ಶಿಷ್ಯರಿದ್ದಾರಾ? ಇದಾರೆ, ಈಗ್ಲೂ ಇದಾರೆ. ಈಗ ಬರ್ತಾರೆ, ಮನೆಗೂ ಬರ್ತಾರೆ. ನೈಸ್ ಥಿಂಗ್. ಅಂದ್ರೆ ಅವರೇ ಅದೃಷ್ಟವಂತರು ಅಂತ ಹೇಳ್ಬೋದು. ಅಂದ್ರೆ ನಿಮ್ಮ ಹತ್ರ ಬಂದು ಗುರುಗಳ ಹತ್ರ ಕಲಿಯೋದು
ಅದು ಅದ್ರ ಪ್ರಭಾವನೇ ಬೇರೆ ಅಲ್ವಾ? ಪ್ರಭಾವ ತುಂಬಾ ಬೇರೆನೆ. ಅದಕ್ಕೂ ಮತ್ತೆ ಆನ್ಲೈನ್ ಮಕ್ಕಳು ಕಲಿತಾರಲ್ಲ, ಅದಕ್ಕೆ ಡಿಫ್ರೆನ್ಸ್ ನಿಮ್ಗೆ ಕಾಣುತ್ತಾ? ಇಲ್ಲ ಹಾಗೇನಂತ ಅನ್ಸಲ್ಲ. ಬಟ್ ಏನಂತಂದ್ರೆ ಮನೆಗೆ ಬಂದವ್ರಿಗೆ ಶ್ರದ್ಧೆ ಜಾಸ್ತಿ ಸಿಗುತ್ತೆ. ಎದುರುಗಡೆ ಗುರುಗಳು ಡಿಸಿಪ್ಲಿನ್ ಇರ್ತಾರಲ್ಲ? ಇರತ್ತೆ, ಅಲ್ಲೇ ಇರ್ತಾರೆ, ಅಲ್ಲೇ ನೋಡ್ತಾ ಇರ್ತಾರೆ ಅಂತ ಅನ್ಸುತ್ತೆ. ಬಟ್ ನಿಜ. ಆನ್ಲೈನ್ ಅಲ್ಲಿ ಇದ್ರೂ ಈಗೆಲ್ಲ ತುಂಬಾ ಅಡ್ವಾನ್ಸ್ಡ್ ಆಗಿದೆ, ಎಲ್ಲ ಕ್ಯಾಮ್ರಾಗಳು, ಇಂಟರ್ನೆಟ್ ಸ್ಪೀಡ್ ಎಲ್ಲ ಚೆನ್ನಾಗಿರೋದ್ರಿಂದ ಆಲ್ಮೋಸ್ಟ್ ಎದುರುಗಡೆ ಕೂತಂಗೆ ಅನ್ಸುತ್ತೆ. ನಿಜ ನಿಜ. ಹೌದು. ಬಟ್ ಏನೇ ಆದ್ರೂ ಪರ್ಸನಲ್ ಟಚ್ ಅನ್ನೋದು ಸಿಗಲ್ಲ. ಸಿಗಲ್ಲ. ನಿಜ. ಈಗ ನಿಮ್ಮ ಅಣ್ಣ ಇಂಡಿಯಾದಲ್ಲಿ, ನೀವು ಇಲ್ಲಿ ಯುಕೆದಲ್ಲಿ ಇದ್ದೀರಲ್ವಾ? ಸೊ ಹಾಗಾಗಿ ನೀವಿಬ್ರು ಒಟ್ಟಿಗೆ ಅಭ್ಯಾಸ ಮಾಡೋದು ನಿಮಗೆ ಸುಲಭ ಅನ್ಸುತ್ತಾ ಅಥವಾ ಸ್ವಲ್ಪ ಕಷ್ಟ ಅನ್ಸುತ್ತಾ? ಅಂದ್ರೆ ಅಥವಾ ಯಾವಾಗಾದ್ರೂ ಇಬ್ರು ಒಟ್ಟಿಗೆ ಅಭ್ಯಾಸ ಮಾಡ್ತೀರಾ? ಅವಕಾಶ ಸಿಗುತ್ತಾ ನಿಮ್ಗೆ? ಒಟ್ಟಿಗೆ ಅಭ್ಯಾಸ ನಾನು ಇಂಡಿಯಾಗ ಹೋಗ್ತಾನೆ ಇರ್ತೀವಿ ಫ್ರೀಕ್ವೆಂಟ್ ಆಗಿ. ಓ, ಸೊ ಹೌದಾ? ಏನಾರೋ ಕಚೇರಿ ಇತ್ತು ಅಂತಂದ್ರೆ ರಾತ್ರಿ ಒಂದು 12 ಗಂಟೆ ಕೂತ್ಕೊಳ್ತೀವಿ. ಹಾ. 2 ಗಂಟೆ ಆಗತ್ತೆ, 3 ಗಂಟೆ ಆಗತ್ತೆ ಅಭ್ಯಾಸ. ಮಧ್ಯರಾತ್ರಿ 2-3 ಗಂಟೆ 4 ಗಂಟೆ ತನಕನೂ ಅಭ್ಯಾಸ ಆಗಿರೋದಿದೆ. ಒಳ್ಳೇದು. ಆಮೇಲೆ ನಮ್ಮಣ್ಣ ಇಂಡಿಯಾದಲ್ಲಿ ಇದ್ರು ನಾನು ಯಾವುದೇ ಕಚೇರಿ ಮಾಡ್ಬೇಕಂದ್ರು ನನ್ನ ಪಕ್ಕದಲ್ಲೇ ನಮ್ಮಣ್ಣ ಇದ್ದಾನೆ ಅನ್ನೋ ಭಾವನೆ ನನಗೆ ಇದೆ, ಭಾವನೆ ನಿಮ್ಗೆ. ಇದ್ದೇ ಇದೆ. ಯಾಕೆಂದ್ರೆ ನಾವು ಎಷ್ಟೊಂದ್ ಜನ ಕೇಳಿದ್ದಾರೆ, ನಾವಿಬ್ರು ಕಚೇರಿ ಮಾಡೋವಾಗ ನಮಗ್ ಗೊತ್ತಿಲ್ದೇನೆ ನಮ್ಮ ಅಣ್ಣನೂ ನನ್ನ ನೋಡ್ತಾ ಇರ್ತಾನೆ, ನಾನು ನಮ್ಮಣ್ಣ ನೋಡ್ತೇನೆ ಅದೇ ಟೈಮ್ಗೆ. Wow. ಸೊ ತುಂಬಾ ಜನ ಅದ್ ಹೆಂಗೆ ಮಾತಾಡ್ಕೊಂಡಿದೀರಾ ಅಂತ ನಮಗೂ ಗೊತ್ತಿಲ್ಲ, ಅದು ಅದು ಆಟೋಮೆಟಿಕ್ ಸಂಗೀತದ ಆಗ ಏನಾದ್ರೂ ಪ್ರಭಾವ ಇರುತ್ತಾ? ಅಂದ್ರೆ ಈ ಟ್ಯೂನ್ ಬಂದ ತಕ್ಷಣ ಸೊ ದಟ್ ಮೇ ಬಿ ಯು ಫೀಲ್ ವೆರಿ ನೈಸ್ ಅನ್ಸುತ್ತೆ ಅಲ್ಲ ನಿಮ್ಗೆ? ಟ್ಯೂನ್ ಅಂತನೂ ಇಲ್ಲ, ಆ ಕ್ಷಣ ಏನು ಅಂತ ಇನ್ನು ಗೊತ್ತೇ ನಮಗೂ ಇಲ್ಲ. ಗೊತ್ತಾಗಿಲ್ಲ ಅದು. ಎಷ್ಟು ವರ್ಷದಿಂದ ಈ ತರ ಆಗ್ತಿದೆ? ನಾವಿಬ್ರು ನಾನು ಶುರು ಮಾಡಿದ್ದು ನಾನು 3 ವರ್ಷ ಇದ್ದಾಗ್ಲಿಂದ ಸ್ಟಾರ್ಟ್ ಮಾಡಿದ್ದೆ. ನನಗೆ 3 ವರ್ಷ ಇದ್ದಾಗ್ಲಿಂದ ಕಲಿಯಕ್ ಸ್ಟಾರ್ಟ್ ಮಾಡಿದ್ದು. Okay. ಕಚೇರಿ ಕೊಡುತ್ತಾ ಬಂದು ಒಂದು ಆಲ್ಮೋಸ್ಟ್ ಒಂದು 15-20 ವರ್ಷ 15 ಆಗ್ತಿದೆ. ವರ್ಷ. ಸೊ ನೀವೆಲ್ಲರೂ ಬೇರೆ ಬೇರೆ ದೇಶಕ್ಕೆ ಹೋಗಿ ಇಬ್ರು ಹೌದು. ಬೇರೆ ಬೇರೆ ಅಂದ್ರೆ ಒಟ್ಟಿಗೆ ಕೊಡ್ತೀರಲ್ವಾ ಕಚೇರಿ? ಹಾ, ಒಟ್ಟಿಗೆನೂ ಕೊಡ್ತೀವಿ. ಸೊ US ಅಲ್ಲಿ ಕ್ಲೀವ್ಲ್ಯಾಂಡ್ ತ್ಯಾಗರಾಜಾರಾಧನೆ ಅಂತ ಒಂದು ಫೇಮಸ್ ನಡೆಯುತ್ತೆ, ಹಾ. ಅಲ್ಲೋಗಿ ಕೊಟ್ಟಿದ್ದೀವಿ. ಯುಕೆಲ್ ಬಂದಾಗ್ಲೂ ಇಲ್ಲಿ ನೆಹರು ಸೆಂಟರ್ ಅಲ್ಲಿ ಎಲ್ಲ ಆಗಿದೆ, ಹಾ. ತುಂಬಾ ಹಲವಾರು ಕಡೆ ಆಗಿದೆ. ಸಂತೋಷ. ಆಮೇಲೆ So- ಪುಟ್ಪರ್ತಿಲ್ ಆಗಿದೆ, ಓ, ಪುಟ್ಪರ್ತಿ ಕುಲ್ವಂತ್ ಹಾಲಲ್ಲೂ ಆಗಿದೆ. ನೀವು ಸೋಲೋ ಎಲ್ಲಾದ್ರೂ ಮಾಡಿದ್ದೀರಾ? ಸೋಲೋ ಕೂಡ ಆಗಿದೆ, ಯಾಕಂದ್ರೆ ಈಗ ಸದ್ಯಕ್ಕೆ ನಾನು ಯುಕೆಲೇ ಇರೋದ್ರಿಂದ. ಈಗ ನಾನು ಇಂಡಿಯಾಗೆ ಹೋದ್ರೆ, ಬೆಂಗಳೂರಿಗೆ ಹೋದ್ರೆ ಡ್ಯೂಯೆಟ್ ಕಾನ್ಸರ್ಟ್ಸ್ ಆಗುತ್ತೆ, ಇಬ್ರು ಒಟ್ಟಿಗೆ ಕೊಡ್ತೀವಿ. ಇಲ್ಲಿ ಒಬ್ನೇ ಇರೋದ್ರಿಂದ ನಾನು ಇಲ್ಲಿ ಒಬ್ನೇ ನುಡಿಸ್ತಾ ಇದ್ದೀನಿ. ನಮ್ಮ ಅಣ್ಣ US ಅಲ್ಲಿ ಇದ್ದ ಒಂದ್ ಸ್ವಲ್ಪ ದಿನ, ಸೊ US ಅಲ್ಲಿ ಅವರೊಬ್ರೆ ಕೊಡ್ತಾ ಇದ್ದಾರೆ. ಅಂದ್ರೆ ಯಾರ್ಯಾರು ಎಲ್ಲೆಲ್ಲಿ ಇರ್ತಿರೋ ಅಲ್ಲಿ ಹಾ. ಸಂಗೀತದಂತೂ ಮುಂದೆ ಪರಂಪರೆ ಮುಂದುವರಿಸ್ತಾ ಇದ್ದೀರಾ ಖಂಡಿತ ನೀವು? ಖಂಡಿತ, ಇದಂತೂ ಕಂಟಿನ್ಯೂ ಮಾಡ್ಲೇಬೇಕು ಅಂತ. ನಿಜ ನಿಜ. ನಿಮ್ಮ ಅಣ್ಣ ಅವರು ಅಲ್ಲಿ ಬೆಂಗಳೂರಲ್ಲಿ ತಗೊಳ್ತಾರ? ಹಾ, ನಮ್ಮ ಅಣ್ಣನು ಕ್ಲಾಸಸ್ ಮಾಡ್ತಾರೆ. ತಗೊಳ್ತಾರೆ. ಅವ್ರಿಗೆ US ಅಲ್ಲೂ ಸ್ಟೂಡೆಂಟ್ಸ್ ಇದಾರೆ, ಇಂಡಿಯಾದಲ್ಲೂ ಇದಾರೆ. ನಿಮ್ಗೆ ಇಂಡಿಯಾದಿಂದ ಇಲ್ಲಿ ಯಾರಾದ್ರೂ ಇಂಡಿಯಾದಲ್ಲೂ 1-2-3 ಜನ ಇದ್ದಾರೆ ಪಾಠಕ್ಕೆ ಬರೋರು. ಒಳ್ಳೆ ಸಂತೋಷ. ನಿಮ್ ರಾಯರ ಮಠದೊಂದಿಗೆ ನಿಮ್ಮ ಒಡನಾಟ ಅಥವಾ ನಿಮ್ಮ ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ನಿಮ್ಗೆ ತಿಳಿಸಿಕೊಡಿ. ಇದು ಯುಕೆಗೆ ಬಂದಿದ್ದು ಒಂದು ವಿಶೇಷ ಏನಾಯ್ತು ಅಂದ್ರೆ, ನನ್ನ ಪರ್ಸನಲ್ ಜೀವನಕ್ಕೂ ಈ ಯುಕೆಯಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ ಅನ್ನೋದೇ ಒಂದು ಮೊದಲನೇ ದೊಡ್ಡ ಸಂಗತಿ. ಅಂಥದ್ರಲ್ಲಿ ಇಷ್ಟೊಂದು ಹಲವಾರು ಕೈಂಕರ್ಯಗಳನ್ನು ನಡೆಸ್ತಾರೆ. ಎಸ್ಪೆಷಲಿ ಶ್ರೀಹರಿಯವರಂತೂ ನಿಮ್ಗೆ ಗೊತ್ತಿರೋ ಥರ ಹೇಳಂಗೆ ಇಲ್ಲ. ಸೊ ಇಷ್ಟೊಂದು ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ಳೋದು ತುಂಬಾ ಕಷ್ಟ ಇದೆ. ಪ್ಲಸ್ ಈ ದೇವಸ್ಥಾನಕ್ಕೆ, ಈ ಮಠಕ್ಕೆ ಬಂದ ತಕ್ಷಣನೇ ಆ ಒಂದು ವಿಶೇಷವಾದ ವೈಬ್ಸ್ ಎಲ್ಲರಿಗೂ ಅನ್ಸುತ್ತೆ. ರಾಯರ್ ಸನ್ನಿಧಿ, ರಾಯರ್ ಇಲ್ಲಿದ್ದಾರೆ. ಇದೊಂದು ಕ್ಷೇತ್ರ, ಇದು ಬರೀ ಮಠ ಅಲ್ಲ, ಇದು ಒಂದು ಕ್ಷೇತ್ರ. ಒಂದು ಮಂತ್ರಾಲಯ ಅಂತಾನೆ ಹೇಳ್ಬೋದಲ್ವಾ? ಖಂಡಿತವಾಗ್ಲು ಒಂದು ಇನ್ಸ್ಟೆನ್ಸ್ ಜ್ಞಾಪಕ ಬರ್ತಿದೆ. ನಾನು ತುಂಬಾ ಚಿಕ್ಕವನಾಗಿದ್ದಾಗ ನಮ್ಮ ತಂದೆಯದು ಮಂತ್ರಾಲಯದಲ್ಲಿ ಕಚೇರಿ ಇತ್ತು, ಪೂರ್ವಾರಾಧನೆ ದಿನ ಕಚೇರಿ ಇತ್ತು. ಆಗ ದೊಡ್ಡ ಗುರುಗಳಿದ್ರಲ್ಲಿ ಸ್ವಾಮಿಗಳು ಕಳಿಸಿದ್ರು, ಕಚೇರಿ ಮಧ್ಯದಲ್ಲಿ ಕಳಿಸಿದ್ರು, ನಾಳೆ ರಾಯರ್ ಮುಂದೆ ಏಕಾಂತ ಸೇವೆ ಮಾಡಿ ಅಂತ. ಮಧ್ಯಾರಾಧನೆ ದಿನ ನಮ್ಮ ತಂದೆಯವರಿಗೆ ಎಂಥ ಅದೃಷ್ಟ, ಎಂಥ ಭಾಗ್ಯವಂತರು. ಅದು ಮಧ್ಯಾರಾಧನೆ ದಿನ ಎಲ್ಲಾರನ್ನೂ ನಿಲ್ಲಿಸಿ, ಯಾರೂ ಇಲ್ಲ, ನಮ್ಮ ತಂದೆ, ನಮ್ಮ ಫ್ಯಾಮಿಲಿ, ಆಮೇಲೆ ಸಂಗೀತಗಾರರು ಇಷ್ಟೇ ಜನ 1 hour ಪೂರ್ತಿ ಮಧ್ಯಾರಾಧನೆ ದಿನ ರಾಯರ್ ಮುಂದೆ ಕೂತ್ಕೊಂಡು ಹಾಡಿದ್ದೀವಿ. ಸೊ ಇಲ್ಲಿ ಬಂದಾಗ ಅದೇ ನಾಪ್ಕ ಬಂತು. ಇಲ್ಲಿ ಬಂದು ಮೊದಲನೇ ಸತಿ ಕಚೇರಿ ನುಡಿಸಿದಾಗ ನಮ್ಮ ತಂದೆ ಕೂಡ ಬಂದು ಇಲ್ಲಿ ಹಾಡಿದ್ದಾರೆ. ಹಾ, ನಮ್ಮ ತಂದೆ ಜೊತೆ ನಾನು ಒಂದ್ ಸ್ವಲ್ಪ ಹಾಡಿದ್ದೆ. ಅವಾಗ ಇಲ್ಲಿ ಬಂದಾಗ ಅವ್ರು ನಮ್ಮ ತಂದೆನೇ ಅದೇ ಹೇಳಿದ್ರು, ಮಂತ್ರಾಲಯದಲ್ಲಿ ಹೇಗೆ ಆಡ್ತೀವೋ ಅದೇ ಭಾವನೆ ಇಲ್ಲೂ ಸಿಗತ್ತೆ ಅಂತ. ಇಲ್ಲಿ ಅಷ್ಟೇ ನಿಷ್ಠೆಯಿಂದ ಪೂಜೆ ಎಲ್ಲ ಮಾಡೋದ್ರಿಂದ ಆ ಪಾಸಿಟಿವ್ ಎನರ್ಜಿ ತುಂಬಿ ತುಳುಕ್ತಾ ಇದೆ. ನಿಮ್ಮ ಅಣ್ಣವರು ಇಲ್ಲಿ ಬಂದ್ಬಿಟ್ಟು, ನೀವು ಇಲ್ಲಿ 3 ಜನ, ನಿಮ್ ತಂದೆ, ನಿಮ್ಮ ಅಣ್ಣ, ನೀವು. ನಮ್ಮ ಅಣ್ಣ ಬಂದಾಗ ಇಲ್ಲಿ ಬರಕ್ ಆಗ್ಲಿಲ್ಲ, ಅವ್ರು ಬಂದಿದ್ದು ಸ್ವಲ್ಪ ದಿನಕ್ಕೆ. ನೆಕ್ಸ್ಟ್ ಟೈಮ್ ಬಂದಾಗ ಗ್ಯಾರಂಟಿ ಕಚೇರಿ ಆಗ್ಲೇಬೇಕು ಅಲ್ವಾ? ಹೌದು ಹೌದು ಹೌದು. ಆಮೇಲೆ ಇನ್ನೂ ತುಂಬಾ ಜಾಸ್ತಿ ಒಡನಾಟ ಆಗಿದ್ದು ಅಂತಂದ್ರೆ, ಒಂದು ಸ್ವರ ಸಂಗಮ ಅಂತ ಒಂದು ಇವೆಂಟ್ ಮಾಡಿದ್ವಿ, ಫಂಡ್ ರೈಸಿಂಗ್ ಇವೆಂಟ್. ಅದಾದ್ಮೇಲೆ ಒಂದು ನೃತ್ಯ ತರಂಗ ಅಂತ ಒಂದು ಮಾಡಿದ್ವಿ. ಸೊ ಇದೆಲ್ಲ ಇಲ್ಲೇ ಮಠಕ್ಕೋಸ್ಕರನೇ ಮಾಡಿದ್ದು. ಸೊ ಅವಾಗ ಈ ಒಡನಾಟ ಒಂಥರ ಫ್ಯಾಮಿಲಿ, ಪರಿವಾರ ತರ ಆಗೋಯ್ತು. ನಿಜವಾಗ್ಲೂ ಆ ಒಡನಾಟ ಸಿಗ್ತಾ ನಿಮ್ಗೆ? ಖಂಡಿತವಾಗ್ಲು. ಓಕೆ. ಇದು ಸಂಗೀತದ ಕ್ಷೇತ್ರದಲ್ಲಿ ನಿಮ್ಮ ಮೇಲೆ
ಪರಿಣಾಮ ಬೀರಿದಂತಹ ವ್ಯಕ್ತಿ ಯಾರು ಮತ್ತೆ ಏಕೆ ಅಂತ ನಮ್ಗೆ ತಿಳಿಸಿಕೊಡಿ. ಹೇಗೆ ಅವ್ರು ನಿಮ್ಮ ಮೇಲೆ ಪ್ರಭಾವ ಬೀರಿದ್ರು? ತುಂಬಾ ಜನ ಪ್ರಭಾವ ಬೀರಿದ್ದಾರೆ. ಹೇಳ್ದಂಗೆ ನಮ್ಮ ಮನೆತನನೇ ಕಂಪ್ಲೀಟ್ ಫ್ಯಾಮಿಲಿ. ಸೊ ನಮ್ಮ ತಾತನ ನಾವು ತಾತ ಅಂತ ಕರೆಯಲ್ಲ. ಈವನ್ ನಮ್ಮ ತಂದೆ ಕೂಡ ಅವ್ರ ತಂದೆಗೆ ಯಾರು ಅಪ್ಪ, ಅಣ್ಣ, ತಂದೆ ಅಂತ ಕರೆದಿಲ್ಲ. ಈವನ್ ಟುಡೇ ನಾವು ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಗುರುಗಳೇ ಅಂತಾನೆ ಸಂಬೋಧಿಸೋದು ನಮ್ಮ ತಾತಂಗೆ. ಯಾಕೆಂದ್ರೆ ಅವ್ರ ಮನೆಗೆ ಪಾಠಕ್ಕೆಲ್ಲ ಬರ್ತಾ ಇದ್ರು. ಎಲ್ಲರೂ ಈಗ್ಲೂನು ಗುರುಗಳು ಅಂತಾನೆ ಮಾತಾಡೋದು. ಸೊ ಯಾವಾಗ್ಲೂ ಯಾವುದೇ ಕಚೇರಿಗೆ ಹೋಗಕ್ ಮುಂಚೆನೂ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡೇ ಮುಂದಕ್ಕೆ ಹೋಗೋದು. ಸೊ ನಮ್ಮ ತಂದೆ ಕೂಡ ಅವರು ಮೃದಂಗದಲ್ಲೂ ನುಡಿಸ್ತಾರೆ, ಮೃದಂಗ ನುಡಿಸ್ತಾರೆ, ವೀಣೆ ನುಡಿಸ್ತಾರೆ, ಹಾಡಾಡ್ತಾರೆ. ಆಮೇಲೆ ನಮ್ಮ ತಾಯಿ ಕೂಡ ಹಾಡಾಡ್ತಾರೆ, ಅವರು ವೀಣೆ ಕಲ್ತಿದ್ರು. ಸೊ ಒಂಥರ ಕಂಪ್ಲೀಟ್ ಸಂಗೀತ ಫ್ಯಾಮಿಲಿ. ಸೊ ಅದರಿಂದ ನಮ್ಮ ಫ್ಯಾಮಿಲಿಲಿ ಇರೋರು ಎಲ್ಲಾರನ್ನೂ ಸ್ಮರಿಸ್ಕೊಂಡೇ ನಾವು ಎಲ್ಲ ಕಚೇರಿನೂ ಮುಂದೆ ಬರ್ಸೋದು. ನೀವು ತುಂಬಾ ಸಂತೋಷ ಪ್ರಮೋದ್. ನಿಮ್ಮ ಮುಂದೆ ಬೇರೆಯವ್ರು ಯಾರಾದ್ರೂ ಬಂದು ಕಚೇರಿ ನಡೆಸ್ಬೇಕಂತಂದ್ರೆ ಅದ್ ಹೆಂಗ್ ಅನ್ಸುತ್ತೆ? ಅಂದ್ರೆ ಅವ್ರು ಬಂದ್ಬಿಟ್ಟು ನಿಮ್ ಜೊತೆ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಆಗಿದೆಯಾ ಇನ್ಸಿಡೆಂಟ್ಸ್? ತುಂಬಾ ಸತಿ ಆಗಿದೆ. ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ ಮಿಶಿಗನ್ ಯೂನಿವರ್ಸಿಟಿ ಮ್ಯೂಸಿಷಿಯನ್ಸ್ ಅವರು, ಮ್ಯೂಸಿಕ್ ಲೆಕ್ಚರರ್ಸ್, ಅಲ್ಲಿ ಝೈಲೋಫೋನ್ ಇತ್ತು, ದೊಡ್ಡ ಗ್ರ್ಯಾಂಡ್ ಪಿಯಾನೋ ಇತ್ತು, ಝೈಲೋಫೋನು, ಗ್ರ್ಯಾಂಡ್ ಪಿಯಾನೋ, ಆಮೇಲೆ ಹಿಂದೂಸ್ತಾನಿ, ಆಮೇಲೆ ನಾನು ನಮ್ಮಣ್ಣ ವೀಣೆಲೆ, ತಬ್ಲಾ. ಸೊ ಈ ತರ ಎಲ್ಲ ಬೇರೆ ಬೇರೆ ಸಂಗೀತ ವಾದ್ಯಗಳ ಜೊತೆನೂ ಮಾಡಿದ್ವಿ. ನೀವು ಮೃದಂಗ ಬಾರಿಸ್ತೀರಾ? ಇಲ್ಲ, ಮೃದಂಗ ನುಡಿಸಿಲ್ಲ. ಇಲ್ಲ, ಸೊ ಕಂಪ್ಲೀಟ್ ವೀಣೆಲೆ. ನಿಮ್ಮ ತಂದೆ ಮಾತ್ರ? ನಮ್ಮ ತಂದೆ ಮೃದಂಗ ನುಡಿಸ್ತಾರೆ. ತುಂಬಾ ಸಂತೋಷ. ನೀವು ಹಾಡು ಹಾಡ್ತೀರಾ ಪ್ರಮೋದ್ ಅವ್ರೆ? ಹಾಡು ಹಾಡ್ತೀನಿ. ವೀಣೆ ನುಡಿಸ್ತಾ ನೀವು ಹಾಡು ಹಾಡ್ತೀರಾ? ಇಲ್ಲ, ವೀಣೆ ಬೇರೆ ಇರುತ್ತೆ. ಹಾಡೋದು ನಮ್ಮ ತಂದೆ ಜೊತೆ ಸಹಗಾಯನ ಮಾಡ್ತೀನಿ. ಯಾವ್ದಿಂದ ಅಥವಾ ಅಚ್ಚುಮೆಚ್ಚಿನ ಹಾಡ ಅಥವಾ ರಾಗ ಏನಾದ್ರೂ ಇದೆಯಾ? ಅಂದ್ರೆ ನೀವು ವೀಣೆ ಬಾರಿಸ್ಬೇಕಾದಾಗ ನಿಮ್ಗೆ ಆತರದ್ದು ಏನಾದ್ರು ಹಾಡು ಅಂತ ಇದೆಯಾ? ದೇವರ ನಾಮ ಯಾವ್ದಾದ್ರು? ದೇವರ ನಾಮ ಆಗ್ಲೇ ಹೇಳ್ದಂಗೆ ವೆಂಕಟಾಚಲಂ ತುಂಬಾ ಮನಸ್ಸಿಗೆ ಪ್ರಿಯವಾದಂಥದ್ದು. ಆಮೇಲೆ ಮಾಮೋತು ಶ್ರೀ ಸರಸ್ವತಿ, ಆಮೇಲೆ ದೀಕ್ಷಿತರ ಕೃತಿಗಳು ಎಲ್ಲ ಆ ಥರ ತುಂಬಾ ಮನಸ್ಸಿಗೆ ಮುದ ನೀಡುತ್ತೆ. ನಿಜ. ಸಂಗೀತ ಬಿಟ್ಟು ನಿಮ್ಮ ಇತರೆ ಹವ್ಯಾಸಗಳು ಏನಾದ್ರು ಇದೆಯಾ? ಇತರೆ ಹವ್ಯಾಸ ಅಂತಂದ್ರೆ ನಾನು ಆಫೀಸ್ ವರ್ಕ್ ಮಾಡ್ತೀನಿ, ಒಂದು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ. ಅದು ಬಿಟ್ಟು ಒಂದ್ಸತಿ ಆಗಾಗ ಬ್ಯಾಡ್ಮಿಂಟನ್ ಆಡ್ತೀನಿ. ಅದೆಲ್ಲ ಕಮ್ಮಿ. ಇದು ಮೇನ್ ಆಗಿ ಸಂಗೀತದಲ್ಲೇ ಏನೇ ಟೈಮ್ ಸಿಕ್ಕಿದ್ರು ಸ್ವಲ್ಪ ಸಂಗೀತದ ಕಡೆ ಒಲವು ಜಾಸ್ತಿ. ನೀವು ಅಂದ್ರೆ ಪ್ರತಿನಿತ್ಯ ಏನಾದ್ರು ನಿಮ್ಗೆ ಈ ತರದೊಂದು ಕ್ರಮ ಅಂತ ಇದೆಯಾ? ಅಂದ್ರೆ ಶಿಸ್ತು, ಕ್ರಮ, ಈ ತರ ಡೈಲಿ ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಥವಾ ಈ ಟೈಮ್ಗೆ ನಾನು ಕುತ್ಕೊಂಡು ಸಂಗೀತ ನಾನು ಕಲಿಬೇಕು ಅಂತ ಹಾಗೇನಾದ್ರು ಮಾಡ್ತೀರಾ ನೀವು? ಇಲ್ಲ, ಆ ಥರ ನಾನು ಪರ್ಸನಲ್ ಆಗಿ ಮಾಡ್ತಾ ಇಲ್ಲ. ಬಟ್ ಏನಾದ್ರು ಒಂದು ಹೊಸ ಕೃತಿ ಕಲಿಬೇಕು ಅಂತಂದ್ರೆ ಯಾವುದೇ ಟೈಮ್ ಇರಲಿ, ಟೈಮ್ ನೋಡಕ್ ಹೋಗಲ್ಲ. ಈಗ ರಾತ್ರಿ 1 ಗಂಟೆ ಆಗಲಿ 12 ಗಂಟೆ ಆಗಲಿ ಮಾಡಬೇಕು ಅಂದ್ರೆ ಮಾಡ್ಬೇಕಷ್ಟೇ. ಸೊ ಆ ಥರ ಈಗ ಏನಾದ್ರು ಹೊಸ ಕಚೇರಿಗೆ ಏನಾದ್ರು ಒಂದು ರಾಗ ತನಪಲ್ಲಿ ಹೊಸದಾಗಿ ಮಾಡಬೇಕು ಅಂತಂದ್ರೆ ಅವಾಗ ಅದಕ್ಕೆ ಏನು ಬೇಕೋ ಅದಕ್ಕೆ ಸಿದ್ಧತೆ ಅದನ್ನ ಮಾಡ್ಕೊಳ್ತೀವಿ. ನಿಜ. ಅಂದ್ರೆ ಇದು ನೀವು ಕಚೇರಿ ಕೊಡ್ಬೇಕಾದಾಗ ಸಂಗೀತ ಪ್ರಿಯರು ಎಲ್ಲ ಬಂದು ಕುತ್ಕೊಂಡಾಗ ಅದು ಸಿಗೋ ಒಂದು ಆನಂದನೇ ಬೇರೆ ಅಲ್ವಾ? ಅವ್ರು ಯಾವಾಗಾದ್ರೂ ಈ ತರ ಡಿಮಾಂಡ್ ಮಾಡಿರುವಂತ ಇದೆಯಾ? ಅಂದ್ರೆ ಈ ತರ ಗ್ಯಾದರಿಂಗ್ಸ್ ಅಲ್ಲಿ ಕಚೇರಿ ಕೊಟ್ಟಾಗ ಡಿಫ್ರೆಂಟ್ ಈ ತರ ರಾಗ ಎಲ್ಲ ಇರುತ್ತಲ್ಲ, ಆತರ ನಿಮ್ಗೆ ನುಡಿಸ್ಲಿಕ್ಕೆ ಹೇಳ್ತಾರ? ಹೌದೌದು. ಯಾಕೆಂದ್ರೆ ಈಗ ಒಬ್ಬೊಬ್ರಿಗೂ ಒಂದೊಂದು ಅವ್ರವ್ರದೇ ಫೇವ್ರೇಟ್ ಕೃತಿಗಳಿರುತ್ತೆ. ತುಂಬಾ ಸತಿ ಕೇಳಿ ಅವ್ರಿಗೆ ಫೇವ್ರೇಟ್ ಆಗಿರುತ್ತೆ. ಅವ್ರಿಗೇನ್ ಅನ್ಸುತ್ತೆ, ಇಲ್ಲಿ ಬಂದಾಗ ನುಡ್ಸೋವಾಗ ಕೇಳ್ಬಿಟ್ಟು ಆ ಹಾಡು ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಬಂದು ತುಂಬಾ ಜನ ಕೇಳಿದ್ದಾರೆ. ಹಾಗೆ ಎಷ್ಟೊಂದ್ ಜನ ಬಂದ್ಬಿಟ್ಟು ನುಡ್ಸೋವಾಗ ನಮ್ಗೆ ಕೃಷ್ಣನೇ ನಲ್ದಾಡ್ತಾ ಇದ್ದ ಅಂತ ಅನ್ಸಿದೆ ಅಂತ ಹೇಳಿರೋರು ಇದ್ದಾರೆ. ಆಮೇಲೆ ಗಣೇಶ ಕಾಣಿಸ್ದ ಅಂತ ಹೇಳಿರೋರು. ಭಕ್ತಿ ಪರವಶದಲ್ಲಿ ಮುಳುಗುವಂತದ್ದು ರಾಗ. ಖಂಡಿತ ಸಂಗೀತ ಅಂದ್ರೇನೆ ಅದು. ಸಂಗೀತ ಈಗ ನಮ್ ತಾತ ನಮ್ ತಂದೆಗೆಲ್ಲ ಹೇಳ್ಕೊಟ್ಟಿದ್ದೆ ಅದೇನೆ, ಸಿ ಗಾಡ್ ಥ್ರೂ ಮ್ಯೂಸಿಕ್ ಅಂತ. ವೆರಿ ನೈಸ್, ಸಚ್ ಬ್ಯೂಟಿಫುಲ್ ಲೈನ್ ಇಟ್ ಇಸ್ ಅಲ್ವಾ? ಸೊ ಸಂಗೀತದಿಂದ ನಮ್ಗೆಲ್ಲಾನು ಸಿಗತ್ತೆ. ಹಾರ ಸಿಗತ್ತೆ, ಆಹಾರನೂ ಸಿಗತ್ತೆ. ನಿಜ, ಎಷ್ಟು ಒಳ್ಳೇದಲ್ವಾ ಇದು. ಸಚ್ ಅ ಬ್ಯೂಟಿಫುಲ್ ಸೇಯಿಂಗ್ ಇದಲ್ವಾ? ಹಾರ ಮತ್ತೆ ಆಹಾರ ಎರಡು ಸಿಗತ್ತೆ ಸಂಗೀತದಲ್ಲಿ. ಅದನ್ನೇ ಸಿ ಗಾಡ್ ಥ್ರೂ ಮ್ಯೂಸಿಕ್. ಸಂಗೀತ ನುಡಿಸಿ ಅಥವಾ ಹಾಡಿ ಇದ್ ಮಾಡೋದ್ರಿಂದ ನಾದ ಮತ್ತು ವೇದ ಎರಡು ದೇವ್ರಿಗೆ ಹತ್ತಿರವಾದದ್ದು. ಇವಾಗ ಅದು ಕಲಿಯುಗದಲ್ಲಿ ಮುಂಚೆ ಎಲ್ಲ ತಪಸ್ ಮಾಡೋರು, ಇವಾಗ ನಾದ ವೇದ ಕಲ್ತ್ಕೊಂಡ್ರೆ ಸಾಕು, ದೇವ್ರಿಗೆ ಇಲ್ಲೇ ಇದಾನಪ್ಪ ದೇವ್ರು, ನಮ್ಮೊಳಗಡೆನೆ ಇದಾನೆ ದೇವ್ರು ಅಂತ ಅನ್ಸ್ಬಿಡುತ್ತೆ. ನಿಜ. ನಿಮ್ಮ ಅಣ್ಣ ಮತ್ತೆ ನೀವು ಸೇರ್ಕೊಂಡಾಗ ಇದೇ ತರ ನೀವಿಬ್ರು ಕತ್ಕೊಂಡು ಏನಾದ್ರು ಹೊಸ ಕೃತಿ ಬಗ್ಗೆ ಏನಾದ್ರು ಚರ್ಚೆ ಮಾಡ್ತೀರಾ? ಅಥವಾ ನೀವೇನಾದ್ರು ಕಲ್ತಿರೋದು ಹೊಸದು ಅಥವಾ ಅವ್ರು ಕಲ್ತಿರೋ ಹೊಸದು, ಈ ತರ ಯಾವಾಗಾದ್ರೂ ಆಗಿರುತ್ತೆ?
ಯಾವಾಗಾದ್ರೂ ಅಲ್ಲ, ಆಲ್ಮೋಸ್ಟ್ ಯಾವ ದಿನ ಅಥವಾ ವಾರಕ್ಕೊಂದ್ಸತಿ ಏನಾರು ಇತ್ತು ಅಂದ್ರೆ, ಈಗಂತೂ ವಾಟ್ಸ್ಆ್ಯಪ್ ಇದೆ, ಎಲ್ಲ ಇದೆ. ಏನಾರು ನಮಗೆ ಅವ್ನಿಗನ್ಸಿದ್ರೆ ಮೆಸೇಜ್ ಮಾಡಿದ್ರೆ, ನಂಗೆ ಅನ್ಸಿದ್ರೆ ಮೆಸೇಜ್ ಮಾಡಿರ್ತೀವಿ. ಆ ಥರ ತುಂಬ ಶೇರ್ ಆಗ್ತಾ ಇರುತ್ತೆ. ನಿಮ್ಮ ತಂದೆಯವ್ರ ಇನ್ಪುಟ್ಸ್ ಏನಾದರೂ ಕೊಡ್ತಿರ್ತಾರೆ? ಓ ಎಸ್, ನಮ್ಮ ತಂದೆಯವ್ರ ಹತ್ರ ನಾವಿಬ್ರು, ನಾನು ನಮ್ಮಣ್ಣ ಪೂರ್ತಿ ಅಭ್ಯಾಸ ಮಾಡಿ, ಆಮೇಲೆ ನಮ್ಮ ತಂದೆಯವ್ರ ಹತ್ರ ಒಂದು ಫೈನಲ್ ಕರೆಕ್ಷನ್ ಮಾಡಿಕೊಂಡು ಅವ್ರ ಹತ್ರ ಇನ್ಪುಟ್ಸ್ ತಗೊಂಡು. ಸೊ ಯಾವುದೇ ಕಚೇರಿ ಹೋಗೋಕ್ಕೂ ಮುಂಚೆ ನೀವಿಬ್ರು ಡಿಸ್ಕಸ್ ಮಾಡಿಬಿಟ್ಟು ನಿಮ್ಮ ತಂದೆಯವರ ಅವ್ರ ಅಪ್ಪಣೆ ಹತ್ರ ಇದ್ದೇ ಇರುತ್ತೆ. ಅಪ್ಪ ಅಮ್ಮ ಎಲ್ಲರ ಹತ್ರನೂ ಒಂದ್ಸತಿ ನುಡ್ಸಿ, ಆಮೇಲೆ ನಮಗೆ ಎಲ್ಲೋ ಕಾನ್ಫಿಡೆನ್ಸ್ ಪ್ಲಸ್ ಇನ್ನೇನಾರು ಅವ್ರು ಇನ್ಪುಟ್ಸ್ ಕೊಡ್ತಾರೆ. ಆಮೇಲೆ ನಮ್ಮ ತಂದೆ ಕೂಡ ನಮ್ಮ ಜೊತೆ ಎಷ್ಟೊಂದ್ ಸತಿ ಮೃದಂಗ ನುಡ್ಸಿದ್ದಾರೆ, ನಮ್ಮ ವೀಣೆಗೆ. ಆಮೇಲೆ ನಮ್ಮ ತಾಯಿ ತಂಬೂರಿ ನುಡ್ಸಿದ್ದಾರೆ. ಸೊ 4 ಜನನು ಒಂಥರ ಸ್ಟೇಜ್ ಮೇಲೆ ಕೂತ್ಕೊಂಡು. ಆ ತರನು ಕಚೇರಿ ಆಗಿದೆ. ನೀವು 4 ಜನ ಪರಿವಾರದವರು ಕುತ್ಕೊಂಡ್ಬಿಟ್ಟು ಆಗಿದೆ ಕಚೇರಿ ಕುತ್ಕೊಂಡು ಮಾಡಿರೋದು ತುಂಬಾ ಸಂತೋಷ. ಅದು UK ಅಲ್ಲೂ ಆಗಿದ್ಯಾ ಪ್ರಮೋದ್ ಅವರೇ? UK ಅಲ್ಲಿ ನಾನು, ನಮ್ಮ ಅಣ್ಣ, ನಮ್ಮ ತಂದೆ ನುಡ್ಸಿದ್ದೀವಿ ಒಟ್ಟಿಗೆ. ತಾಯಿಯವರು ಒಳ್ಳೇದು, ವೆರಿ ನೈಸ್. ಸೊ ಈಗ ನಿಮ್ಮ ಮುಂದಿನ ಯೋಜನೆಗಳು ಏನು ಸಂಗೀತದ ಕ್ಷೇತ್ರದಲ್ಲಿ? ಏನಾದರೂ ಇದೆಯಾ ಮುಂದೆ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ? ಏನಾದರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಥವಾ ಏನೇನು ಯೋಜನೆಗಳಿದೆ? ಸಂಗೀತದಲ್ಲೇ ತುಂಬಾ ಅಂದ್ರೆ ನಮ್ಮ ಇಂಡಿಯನ್ ಕಲ್ಚರ್ನ ಪ್ರಮೋಟ್ ಮಾಡೋದು ಫಸ್ಟ್ ಇಂಪಾರ್ಟೆನ್ಸ್. ಭಾರತೀಯ ಕಲ್ಚರ್ನ ಎಷ್ಟಾಗತ್ತೋ ನಮ್ಮ ಕೈಯಲ್ಲಿ ಆದಷ್ಟು, ಅಥವಾ ಕೈ ಮೀರಿ ಎಷ್ಟಾಗತ್ತೋ ಅಷ್ಟನ್ನ ಮಾಡಬೇಕು ಅಂತ ಒಂದು ಆಸೆ ಇದೆ. ಆಮೇಲೆ ಒಂದು ಮ್ಯೂಸಿಕ್ ಸ್ಕೂಲ್ ಓಪನ್ ಮಾಡಬೇಕು ಅಂತ ಆಸೆ ಇದೆ. ಆ ಮ್ಯೂಸಿಕ್ ಸ್ಕೂಲಲ್ಲಿ ಎಲ್ಲರಿಗೂ ಫ್ರೀ ಆಗಿ ಕೋಚಿಂಗ್ ನಡಿಬೇಕು ಅಂತ ಆಸೆ ಇದೆ. ತುಂಬಾ ಒಳ್ಳೆ ಥಾಟ್ ಆಕ್ಚುಲಿ. ಆಮೇಲೆ ಬರೀ ವೀಣೆ ಒಂದೇ ಅಂತಲ್ಲ, ಯಾವುದೇ ಥರದ ಸಂಗೀತ ಬೇಕು ಅಂದ್ರೂ ಅಲ್ಲಿಗೆ ಅವ್ರಿಗೋಸ್ಕರ ಅದನ್ನ ಅರೇಂಜ್ ಮಾಡ್ಕೊಳಂತದ್ದೊಂದು ಆಸೆ ಇದೆ. ಎಂಟೈರ್ ಒಂದು ಮ್ಯೂಸಿಕಲ್ ಸ್ಕೂಲ್ ತರ. ಹೌದು ಅಲ್ವಾ? ತುಂಬಾ ಒಳ್ಳೆ ಯೋಜನೆ ಇದು. ಸೊ ಹತ್ತಿರದಲ್ಲೇ ಇದೆ ಅನ್ಸುತ್ತೆ ಈ ತರದ ಯೋಜನೆ ಕಂಪ್ಲೀಟ್ ಆಗ್ಬೋದು. ರಾಯರ ಅನುಗ್ರಹ ಆದಷ್ಟು ಬೇಗ ಆಗ್ಲಿ ಅಂತ ನಾವು ಮನಸ್ಪೂರ್ವಕವಾಗಿ ಬೇಡ್ಕೊಳ್ತೀವಿ. ಸೊ ನೀವು ಈ ವೀಣೆ ಬಿಟ್ಬಿಟ್ಟು ಇನ್ ಯಾವ್ದಾದ್ರು ಸಾಂಸ್ಕೃತಿಕ ಈ ವಾದನಗಳನ್ನು ನೀವು ಯಾವಾಗಾದ್ರೂ ನುಡಿಸಿದೀರಾ? ಸುಮ್ಮನೆ ವೀಣೆ ಬಿಟ್ಬಿಟ್ಟು ಟ್ರೈ ಮಾಡಿದ್ದೀನಿ. ಒಂದು ಗಿಟಾರ್ ಟ್ರೈ ಮಾಡಿದ್ದೀನಿ, ಆಮೇಲೆ ಕೀಬೋರ್ಡ್ ಟ್ರೈ ಮಾಡಿದ್ದೀನಿ, ಆಮೇಲೆ ಫ್ಲೂಟ್ ಒಂದ್ ಸ್ವಲ್ಪ ಟ್ರೈ ಮಾಡಿದ್ದೀನಿ. ಬಟ್ ನಿಮ್ಗೆ ಎಲ್ಲದಕ್ಕಿಂತ ಹತ್ತಿರವಾಗಿದ್ದು ಅಚ್ಚುಮೆಚ್ಚಿರೋದಂದ್ರೆ ವೀಣೆನೆ. ಯಾಕೆಂದ್ರೆ ನಾನು ಹೇಳ್ದಂಗೆ 3 ವರ್ಷ, ನನಗೆ 3 ವರ್ಷ ಇದ್ದಾಗ್ಲಿಂದ ವೀಣೆ ನುಡ್ಸ್ಕೊಂಡ್ ಬಂದಿರೋದು. ಅದರಿಂದ ವೀಣೆ ಪರಂಪರೆ, ನಮ್ಮ ತಾತನೂ ವೀಣೆ ನುಡಿಸ್ತಾ ಇದ್ರು, ಅವ್ರ ತಂದೆ, ಅವ್ರ ತಾತ ಎಲ್ಲರೂ ವೀಣೆ ಪರಂಪರೆಯಲ್ಲಿ ಇರೋದ್ರಿಂದ ಆ ವೀಣೆ ಅದ್ರ ಜೊತೆಗೆ ಇದು ಇಂಡಿಯನ್ ನ್ಯಾಷನಲ್ ಇನ್ಸ್ಟ್ರೂಮೆಂಟ್. ಇದು ವೀಣೆ ತುಂಬಾ ಜನ ಗೊತ್ತಿರಲ್ಲ. ನಮಗೂ ಗೊತ್ತಿರ್ಲಿಲ್ಲ. ಸೊ ನ್ಯಾಷನಲ್ ಇನ್ಸ್ಟ್ರೂಮೆಂಟ್ ಆಫ್ ಇಂಡಿಯಾ ಇಸ್ ವೀಣಾ. ನಮ್ ರಾಯರು ನುಡಿಸ್ತಿದ್ರು ವೀಣೆ. ಹೌದು, ಖಂಡಿತ. ಹಂಗಾಗಿ ವೀಣೆ ಅಂದ್ರೆ ನಂಗೂ ತುಂಬಾ ಹತ್ರನೇ. ಒನ್ ಆಫ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ವಿಚ್ ಐ ಲೈಕ್ ಅಂದ್ರೆ ವೀಣಾ. ಬಿಕಾಸ್ ರಾಯರು ಒಂದು ಮೂವಿಯಲ್ಲಿ ಅವರು ಬೃಂದಾವನದಿಂದ ಅವ್ರ ಈ ತರ ವೀಣೆ ನುಡ್ಸೋದು, ಅದೊಂದು ನಂಗೆ ತುಂಬಾ ಹತ್ರವಾದದ್ದು. ಅದು ಆ ವೀಣೆ ರಾಗ ಅದು ಕೇಳ್ಬೇಕಾದ್ರೆ ಕಣ್ಣಲ್ಲಿ ನೀರು ಲೈಕ್ ಬಂದೇ ಬಿಡುತ್ತೆ. ಅದು ಇವತ್ತಿಗೂ ಅಷ್ಟೇ ಆ ಒಂದು ಮೊಮೆಂಟ್ ಕಂಟ್ರೋಲ್ ಮಾಡ್ಕೊಳಿಕ್ ಆಗಲ್ಲ. ಅಂದ್ರೆ ದಟ್ ಇಸ್ ಇದರ ಒಂಥರ ಸ್ಪಾಂಟೇನಿಯಸ್. ಅದು ಈ ನಮ್ ಕೃಷ್ಣನ ಕೊಳಲು ಹೆಂಗೆ, ಹಂಗ ನಮ್ ರಾಯರ ವೀಣೆ ಅಲ್ವಾ? ಆತರ ಹತ್ರವಾದ ನಿಮ್ಗೆ ಯಾವಾಗಾದ್ರೂ ಅನ್ಸಿದ್ಯಾ ನೀವು ನುಡಿಸ್ಬೇಕಾದಾಗ? ನಮಗ್ ಗೊತ್ತಿಲ್ದೇನೆ ನಾವು ನುಡಿಸ್ಬೇಕಾದ್ರೆ ನಮ್ ಕಣ್ಣಂಚಲ್ಲಿ ನೀರ್ ಬಂದಿರತ್ತೆ. ಬಟ್ ಏನಾಗುತ್ತೆ, ಸ್ಟೇಜ್ ಮೇಲೆ ಕೂತಿರೋ ಸ್ಟೇಜ್ ಮರ್ಯಾದೆಗೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ತೀವಿ. ಬಟ್ ಮನೇಲಿ ನುಡ್ಸೋವಾಗ್ಲೂ ಇಲ್ಲ. ನಮ್ಮ ಅಣ್ಣ ನುಡ್ಸೋದ್ ಕೇಳಿದಾಗ, ಈಗ ರೀಸೆಂಟ್ ಆಗಿ ಒಂದು ಕಚೇರಿ ಆಯ್ತು ನಮ್ಮ ಅಣ್ಣಂದು, ಆನ್ಲೈನ್ ಅಲ್ಲಿ ಕೇಳ್ತಿದೀನಿ, ಗೊತ್ತಿಲ್ಲದೆ ಕಣ್ಣಲ್ಲಿ ನೀರ್ ಸುರಿತಾ ಇರತ್ತೆ. ಆನ್ಲೈನ್ ಅಲ್ಲೂ ನಿಮ್ಗೆ ಆ ಫೀಲ್ ಬರುತ್ತೆ, ಬಂದೇ ಬರುತ್ತೆ. ಎದುರು ಕುತ್ಕೊಂಡು ಕೇಳೋರಿಗೆ ಅವ್ರಿಗೂ ಹೆಚ್ಚಿನ ಪ್ರಭಾವ. ಅದು ಮೊನ್ನೆ ನುಡ್ಸ್ದಾಗಂತೂ ಎಲ್ಲ ವಯಸ್ಸಾದವ್ರು ಇದ್ರು, ಅವರೆಲ್ಲ ಬಂದು ಅವರೆಲ್ಲ ಕಣ್ಣಲ್ಲಿ ನೀರ್ ಹಾಕಿ ತುಂಬಾ ಸಂತೋಷ ಆಯ್ತು ಅಂತ ಹೇಳಿ. ಅದು ಯಾಕೆಂದ್ರೆ ಇದು ಸಂಗೀತ ಅನ್ನೋದು ಹೇಗೆ ಅಂದ್ರೆ ಮನ್ಸಿಗೆ ಡೈರೆಕ್ಟ್ ನಮ್ಮ ನರನಾಡಿಗಳಿಗೆ ಬ್ಲಡ್ ಫ್ಲೋ ಆದಂಗೆ ಫ್ಲೋ ಆಗೋಗುತ್ತೆ. ಅದರಿಂದ ಭಕ್ತಿಯ ಪರಾಕಾಷ್ಠೆ ಹೆಚ್ಚಿಬಿಡುತ್ತೆ. ಬಟ್ ಅದಕ್ಕೆ ತುಂಬಾ ಒಂಥರ ಶಿಸ್ತು, ಒಂದು ಕ್ರಮ ಅಂತ ಬೇಕು ಅಲ್ವಾ ಪ್ರಮೋದ್ ಅವರೇ? ಇದನ್ನ ಕಲಿಬೇಕಾಗ್ಲಿ, ಅದನ್ನ ನುಡಿಸ್ಬೇಕಾದಾಗ ಅಥವಾ ಅದ ಕಚೇರಿ ಕೊಡ್ಬೇಕಾದಾಗ ಒಂದು 100% ಒಂದು ಶಿಸ್ತು ಅಂತ ಬೇಕು ಅಲ್ವಾ? ಖಂಡಿತ. ಯಾವುದೇ ವಿಷಯ, ಗೌರವ, ಶಿಸ್ತು ಅಂತ ಇರ್ಲೇಬೇಕಲ್ವಾ? ಯಾವುದೇ ವಿಷಯ ಆಗ್ಲಿ ಅದಕ್ಕೊಂದು ಡಿಸಿಪ್ಲಿನ್, ಅದಕ್ಕಾದಂತ ಒಂದು ಮರ್ಯಾದೆ, ಅದಕ್ಕೊಂದಂತ ಶ್ರದ್ಧೆ ಕೊಟ್ರೇನೆ. ಬರೀ ವೀಣೆ ಅಂತ ಅಲ್ಲ, ನಾವ್ ಯಾವುದೇ ಈಗ ಒಂದು ಅಡಿಗೆ ಮಾಡ್ಬೇಕು ಅಂದ್ರೂ ಅಷ್ಟೇ ಶ್ರದ್ಧೆ ಇಟ್ಟು ಮಾಡಿದ್ರೇನೆ ಉಪ್ಪು ಖಾರ ಚೆನ್ನಾಗಿರುತ್ತೆ, ರುಚಿ ಕರೆಕ್ಟ್ ಆಗಿ ರುಚಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಅದು ಒಂದ್ ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬೋದು, ಖಾರ ಜಾಸ್ತಿ ಆಗ್ಬೋದು, ಅಥವಾ ತಿಂದವ್ರಿಗೆ ಎಲ್ಲ ಸರಿಗಿದ್ರು ಹಿತ ಅನ್ಸಲ್ಲ. ನಿಜ. ಅಂದ್ರೆ ಮಾಡೋ ಭಾವ, ಕೊಡೋ ಭಾವ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಖಂಡಿತವಾಗ್ಲು. ಈ ರಾಯರ ಮಠದಲ್ಲೇ, ಇಲ್ಲಿ UK ರಾಯರ ಮಠದಲ್ಲೇ ಯಾವಾಗ್ಲೇ ಪ್ರಸಾದ
ತಿಂದ್ರು ಅದ್ರ ಫೀಲ್ ಆಗಂತದ್ದು ತುಂಬಾ ವಿಶೇಷವಾಗಿರುತ್ತೆ. ಯಾಕೆಂದ್ರೆ ಅದು ನಾರ್ಮಲ್ ಊಟ ಅಲ್ಲ, ಅದು ಪ್ರಸಾದ. ಅದಕ್ಕೊಂದು ಭಕ್ತಿ ಅಂತ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಆಡ್ ಆಗಿರುತ್ತಲ್ಲ, ಅದರಿಂದ ನಿಜ ಪ್ರತಿಯೊಂದು ಕಚೇರಿಯಲ್ಲಿ ನಿಮಗೆ ಹೀಗೆ ಫೀಲ್ ಆಗುತ್ತಲ್ವಾ ಪ್ರಮೋದ್ ಅವ್ರೆ? ಪ್ರತಿ ಕಚೇರಿಲೂ ಹಾಗೆ ಆಗತ್ತೆ ಅದು. ಯಾಕೆಂದ್ರೆ ಅದು ವೀಣೆ ನುಡ್ಸೋವಾಗ ಆ ದೇವ್ರಿಗೆ ನಮಸ್ಕಾರ ಮಾಡಿ ಆ ಸರಸ್ವತಿ ಇಟ್ಕೊಂಡಿರೋಂಥ ಒಂದು ಇನ್ಸ್ಟ್ರೂಮೆಂಟ್ ಅದು. ಸರಸ್ವತಿ ಅಂದ್ರೆ ಜ್ಞಾನ ದೇವತೆ. ನಿಜ. ಅದಕ್ಕೆ ವೀಣೆಗೂ ಕರೆಯೋದು ಮದರ್ ಆಫ್ ಆಲ್ ಇನ್ಸ್ಟ್ರೂಮೆಂಟ್ಸ್ ಅಂತಾನೆ ಕರೀತಾರೆ. ಸೊ ಅಂತ ಒಂದು ವೀಣೆನ ಮುಟ್ಟಕ್ಕೇನೆ ಕೋಟಿ ಕೋಟಿ ಜನ್ಮದ ಪುಣ್ಯ ಬೇಕು. ಅಂತದ್ರಲ್ಲಿ ನಮ್ಗೆ ಆ ಭಗವಂತ ಎಷ್ಟು ಒಳ್ಳೆ ಮನೆತನದಲ್ಲಿ ಪರಿವಾರದಿಂದ ಅಷ್ಟು ನಿಮ್ಮ ಹಿರಿಯರ ಆಶೀರ್ವಾದ ಪ್ರಭಾವ ನಿಮ್ಮ ಮೇಲೆ ಇರ್ಬೇಕಾದಾಗ ಖಂಡಿತವಾಗ್ಲೂ ಈ ತರದ್ದು ನೀವು ಮುಂದೆ ವರಿಸಲೇಬೇಕು. ಖಂಡಿತವಾಗ್ಲು. ಅದರಿಂದ ಇದು ನಾವು ಜೀವನ ಇರೋ ತನಕ ನಮ್ಮ ಪೂರ್ತಿ ಜೀವನ ವೀಣೆ ನುಡ್ಸಕ್ಕೆ ಅಂತಾನೆ ಇದೆ, ಮೀಸಲು. ಅದಕ್ಕೆ ದೇವರದಿಂದ ಅದೇ ತರ ನಮ್ಮ ಮನೆಯಲ್ಲೂ ಅದೇ ತರ ಸಪೋರ್ಟ್ ಇದೆ. ನನ್ನ ವೈಫ್ ಸ್ವಾತಿ ಆಗ್ಲಿ, ಆಮೇಲೆ ನಮ್ಮ ಅಣ್ಣಂಗೂ ನಮ್ಮ ಅತ್ತಿಗೆ ಧನ್ಯ ಅವರಾಗ್ಲಿ, ಎಲ್ಲರೂ ಸಂಗೀತದಲ್ಲಿ ಆಸಕ್ತಿ ಇರೋಂತ. ಅದು ತುಂಬಾ ಪ್ಲಸ್ ಪಾಯಿಂಟ್ ಅನ್ಸುತ್ತಲ್ವಾ? ನಮ್ಮ ಮನೆಗೆ ಬಂದಿರುವಂತವ್ರು ಅವರಿಗೆ ಸಂಗೀತದಲ್ಲಿ ಇಷ್ಟೊಂದು ಆಸಕ್ತಿ ಇದೆ ಅಂತಂದ್ರೆ ದಟ್ಸ್ ಅನ್ ಆಡೆಡ್ ಅಡ್ವಾಂಟೇಜ್. ಹೌದು ಹೌದು. ನಮ್ಮ ಅಣ್ಣನ ಮಗಳು ಈಗ 4 ವರ್ಷ, ಅವಳು ಕರೆಕ್ಟ್ ಸೊ ಅದರಿಂದ ಈ ಮನೇಲಿ ವಾತಾವರಣ ಹೇಗಿರುತ್ತೋ ಅದೇ ತರ ಬೆಳ್ಕೊಂಡ್ ಬರುತ್ತೆ. ಬಟ್ ಅದಕ್ಕೆ ಒಂದು ದೇವರ ಅನುಗ್ರಹ ಕೂಡ ಬೇಕು. ಖಂಡಿತವಾಗ್ಲು ನಿಜ. ಇದಂತೂ ನಾನು ನಂಬ್ತೀನಿ. ಯಾಕಂದ್ರೆ ನಾವೆಷ್ಟು ಅನ್ಕೊಂಡ್ರು ಭಗವಂತನ ಇಚ್ಛೆ ಇರ್ಬೇಕು ಅದರಲ್ಲಿ. ನೀವ್ ಇಷ್ಟು ಜನ ಕಲ್ತಿದ್ರು ಅದಕ್ಕೆ ನಿಮಗೆ ಮುಂದೆ ವರಿಸ್ಬೇಕು ಅನ್ನೋದು ನಿಮ್ಮ ಆಸಕ್ತಿ ಇದೆ ಅಲ್ಲ, ಅದು ದೇವರ ಖಂಡಿತವಾಗ್ಲೂ ಅನುಗ್ರಹ ಅದು ಅಲ್ವಾ ಪ್ರಮೋದ್? ಹೌದು, ಖಂಡಿತವಾಗ್ಲು. ಇದೊಂದು ನಮ್ಗೆ ಒಂದು ಸುಕೃತ, ಯಾವ ಜನ್ಮದ ಫಲ, ಪುಣ್ಯ ಫಲನೋ, ನಾವು ಈ ಒಳ್ಳೆ ಮನೆತನದಲ್ಲಿ ಹುಟ್ಟಿರೋದಕ್ಕೆ ಆ ಜನ್ಮ ಸಾರ್ಥಕ ಅಂತ ಹೇಳ್ಬೋದು. ನಿಜ. ನಿಮ್ಮ ತಂದೆಯವರು ಮೃದಂಗ ಬಾರಿಸ್ತಾರೆ ಅಂತ ಹೇಳಿದ್ರೆ, ನಿಮ್ಮ ತಾಯಿಯವರು ಈಗ ಅವರು ಅಂದ್ರೆ ಈಗಿನ ಟೈಮಲ್ಲೂ ಅವ್ರು ಇನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರ ದಿನನಿತ್ಯದ? ನಮ್ಮ ತಂದೆ ಕಚೇರಿಗಳು ಕೊಡ್ತಾ ಇದ್ದಾರೆ. ಓಕಲ್ ಬೆಂಗಳೂರಲ್ಲಿ ಕಚೇರಿಗಳು ಕೊಡ್ತಾ ಇದ್ದಾರೆ. ಓಕಲ್ ಕಚೇರಿ ಮೇನು. ವೀಣೆಗೆ ಮೊನ್ನೆ ಕಚೇರಿ ನಮ್ಮ ಅಣ್ಣಂಗೆ ನಮ್ಮ ತಂದೆನೇ ಮೃದಂಗ ನುಡ್ಸಿದ್ರು. ಸೊ ನಡೀತಾ ಇರುತ್ತೆ ಬೆಂಗಳೂರಲ್ಲಿ, ಸುತ್ತಮುತ್ತ ಪ್ರದೇಶದಲ್ಲಿ. ಅಲ್ಲಿ ನೀವು ನಡೆಸ್ತಾನೆ ಇರ್ತೀರ. ತುಂಬಾ ಒಳ್ಳೆಯದು. ಇಲ್ಲಿ ನಿಮ್ಮ ಶಿಷ್ಯಂದ್ರ ಜೊತೆ ಹೆಂಗಿದೆ ನಿಮ್ಮ ಒಡನಾಟ? ಚೆನ್ನಾಗಿದೆ. ಅಂದ್ರೆ ಇಲ್ಲಿ ಇವಾಗ ಜನಕ್ಕೆ ಹೇಗಾಗಿದೆ ಅಂತಂದ್ರೆ, ಒಂದು ಫೇಸ್ ಇತ್ತು ಕರ್ನಾಟಿಕ್ ಮ್ಯೂಸಿಕ್ ಅಂದ್ರೆ ತುಂಬಾ ಜನ ಇಂಟ್ರೆಸ್ಟ್ ಕೊಡ್ತಾ ಇರಲಿಲ್ಲ, ಬೇರೆ ವೆಸ್ಟರ್ನ್ ಮ್ಯೂಸಿಕ್ ಕಡೆ ಹೋಗ್ತಾ ಇದ್ರು. ಬಟ್ ಇವಾಗ ಮತ್ತೆ ಜನಕ್ಕೆ ಇಂಟ್ರೆಸ್ಟ್ ಬರಕ್ ಸ್ಟಾರ್ಟ್ ಆಗಿದೆ. ತುಂಬಾ ಜನ ಬಂದು ಕೇಳ್ತಾ ಇದ್ದಾರೆ ಪಾಠಕ್ಕೆ ಬೇಕು ಅಂತ. ತುಂಬಾ ಜನ ಶ್ರದ್ಧೆಯಿಂದ ಕಲಿತಾ ಇದ್ದಾರೆ. ಬರೀ ಸ್ವಲ್ಪ ಜನ ಎಕ್ಸಾಮ್ಗೋಸ್ಕರ ಮಾಡಂತವ್ರು ಸ್ಟಾರ್ಟಿಂಗ್ ನೋಡ್ತಾ ಇದ್ದೆ. ಬಟ್ ಇವಾಗ ಎಕ್ಸಾಮ್ ಹಂತಗಳು ಇದೆ. ಇಲ್ಲಿ UK ಸ್ವಲ್ಪ ಬೇರೆ ರೀತಿ ಇದೆ, ಇಂಡಿಯಾ ಬೇರೆ ರೀತಿ ಇದೆ. ಬಟ್ ಇಲ್ಲಿ ಎಕ್ಸಾಮ್ಗಳು ತಗೊಳ್ತಾ ಇದ್ದಾರೆ. ಬಟ್ ಅದಲ್ದೇನೆ ಆ ಇಂಟ್ರೆಸ್ಟ್ ಕೊಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡು, ಜೊತೆಗೆ ಪೇರೆಂಟ್ಸ್ ಕೂಡ ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಅಂದ್ರೆ ಅದು ಒಂದು ಸಂತೋಷವಾದಂತಹ ವಿಷಯ. ನಿಜ ನಿಜ. ಅಂದ್ರೆ ಇದು ಪ್ರತಿ ವೀಕ್ಲಿ ಇರುತ್ತಾ ಅಥವಾ ಪ್ರತಿನಿತ್ಯ ಅಭ್ಯಾಸ ಮಾಡುವಂತದ್ದು? ಶುರುನಲ್ಲಿ ಪ್ರತಿನಿತ್ಯ ಅಭ್ಯಾಸ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಯಾವುದೇ ಕಲೆ ಆಗ್ಲಿ ಅಭ್ಯಾಸ ಇಲ್ಲದೆ ಒದಗಲ್ಲ. ಅಂದ್ರೆ ನಮ್ಮ ಪ್ರಯತ್ನ ಅಂತೂ ನಾವು ಮಾಡ್ಲೇಬೇಕು. ಅದಕ್ಕೆ ಮಿಕ್ಕಿದ್ದ ರಿಸಲ್ಟ್ ಏನಾಗುತ್ತೆ ಅದು ದೇವ್ರಿಗೆ ಬಿಡ್ಬೇಕು. ಪ್ರಯತ್ನ ನಮ್ದಿರ್ಬೇಕು, ಮಿಕ್ಕಿದ್ದೆಲ್ಲ ಭಗವಂತಂಗ್ ಬಿಡ್ಬೇಕು. ಬಟ್ ಹಾಗಂತ ಬರೀ ಭಗವಂತನೇ ಮಾಡಿಸ್ತಾನೆ ಅಂತ ನಾವು ಸುಮ್ಮನೆ ಕೂತಿದ್ರೆ ಆಗಲ್ಲ. ನೀವು ಅದ್ರ ಪ್ರಯತ್ನ ಮಾಡ್ಲೇಬೇಕು. ಅದಕ್ಕೆ ಆ ನುಡಿಕಾರ ಬರ್ಬೇಕು, ಆ ಸ್ಪೀಡ್ ಬರ್ಬೇಕು, ಅದೇ ಕರೆಕ್ಟ್ ಆಗಿ ಅದೇ ಮನೆಗೆ ಹೋಗಿ ಆ ಮೆಟ್ಲಿಗೆ ಹೋಗಿ ಕೂತ್ಕೋಬೇಕು ಕೈಗಳು, ಅದಕ್ಕೆಲ್ಲ ಅಭ್ಯಾಸ ಮಾಡ್ಲೇಬೇಕು. ಅಂದ್ರೆ ಈ ಮುಂಚೆ ಚಿಕ್ಕರು ಇರ್ಬೇಕಾದಾಗ ಈಗ ದೊಡ್ಡ ವೀಣೆಯಿಂದಾನೇ ಅವರು ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಅದಕ್ಕೇನಾದ್ರು ಬೇರೆ ಬೇರೆ ಹಂತ ಅಂತ ಇರುತ್ತಾ? ಅಂದ್ರೆ ಈ ಲೆವೆಲ್ಗೆ ರೀಚ್ ಆದ ತಕ್ಷಣ ನೀವು ಇದನ್ನ ಯೂಸ್ ಮಾಡ್ಬೋದು? ಇಲ್ಲ, ಒಂದು 5-6 ವರ್ಷ ಇದ್ದಾಗ್ಲಿಂದ ಒಂದು ನಾರ್ಮಲ್ ವೀಣೆ ತಗೊಂಡು ಅಭ್ಯಾಸ ಮಾಡಬಹುದು. ಅದ್ರಲ್ಲಿ ಎಷ್ಟು ಸ್ಟ್ರಿಂಗ್ಸ್ ಇರುತ್ತೆ ಪ್ರಮೋದ್? ಎಲ್ಲ 7. ಬೇಸಿಕ್ ಇರೋದೇ 7 ಮೇನ್ 4 ತಂತಿ. ಸೊ ಮೇಲ್ಗಡೆ ಸಾರಣೆ ಅಂತ ಕರಿತೀವಿ, ಆಮೇಲೆ ಪಂಚಮ, ಮಂದ್ರ, ಅನುಮಂದ್ರ ಅಂತ 4 ತಂತಿಗಳು. ಅಂದ್ರೆ ಮೇನ್ ನಮಗೆ ಆಕ್ಚುಲಿ ಸ್ವಲ್ಪ ವೀಣೆ ಬಗ್ಗೆನೇ ಡಿಸ್ಕ್ರಿಪ್ಷನ್ ಕೊಟ್ಬಿಡಿ, ಹೆಂಗಿರುತ್ತೆ ಅದರದ್ದು ಎಲ್ಲ ಅಂತ. ಸೊ ಆಗ್ಲೇ ಹೇಳ್ದಂಗೆ 24 ಮೆಟ್ಲುಗಳಿರುತ್ತೆ. ಅಂದ್ರೆ 24 ಮೆಟ್ಲಲ್ಲಿ 2 ಮೇಜರ್ ಆಕ್ಟೇವ್ಸ್ ಚೇಂಜ್ ಆಗುತ್ತೆ. ಅಂದ್ರೆ ಸ ಸ ಸ ಅಲ್ಲಿ ತನಕ ಹೋಗುತ್ತದು, ಆ ಥರ. ಆಮೇಲೆ ತಂತಿಗಳು, ಮೊದಲನೇ ತಂತಿ ಸಾ ಇರುತ್ತೆ, 2ನೇ ತಂತಿ ಪಂಚಮ ಅಂದ್ರೆ ಪಾ ಅಂದ್ರೆ ಲೋವರ್ ಆಕ್ಟೇವ್ ಪಾ ಇರುತ್ತೆ, 3ನೇ ತಂತಿ ಮಂದ್ರ ಅಂದ್ರೆ ಲೋವರ್ ಸಾ ಇರುತ್ತೆ, ಆಮೇಲೆ 4ನೇ ತಂತಿ ಲೋವೆಸ್ಟ್ ಪಾ ಇರುತ್ತೆ. ಸೊ ಪಾ ಸಾ ಇರುತ್ತೆ.
ಆಮೇಲೆ ಸಾರಣೆಯಲ್ಲಿ ಸರಿಗಮ ಪದ ನಿಸ ಎಲ್ಲ ಕೇಳಿದ್ದೀರಾ ನೀವು ಹೌದು ಹೌದು ಹಾ. ಸೊ ಅದೆಲ್ಲ ಬರೀ ಮೀಟ್ ಹಾಕೋದು ಬಲಗೈಯಲ್ಲಿ, ಎಡಗೈಯಲ್ಲಿ ಎಲ್ಲ ಒಂದೊಂದು ಮೆಟ್ಲಿಗೆ ಒಂದೊಂದು ಇಟ್ಟಾಗ ಒಂದೊಂದು ಸ್ವರಗಳು ಹೊರಹೊಮ್ಮುತ್ತೆ. ಸೊ ಅದು ನೀವು ಇಲ್ಲಿ ಚೇಂಜ್ ಮಾಡ್ದಂಗೆ ಬೇರೆ ಬೇರೆ ಅಲ್ಲ ಇಲ್ಲಿ ಒಂದೇ ಇರುತ್ತೆ. ಈ ಎಡಗೈಯಲ್ಲಿ ಒಂದೊಂದು ಮನೆಗಳಿಗೆ ಹೋದಾಗ್ಲೂ ಒಂದೊಂದು ಸ್ವರಗಳು ಬರುತ್ತೆ. ಆ ತರ ಬರುತ್ತೆ. ಓಕೆ, ತುಂಬಾ ಒಳ್ಳೇದು ಪ್ರಮೋದ್ ಅವರೇ. ಅಂದ್ರೆ ಈ ಮುಂಚೆ ನೀವು ಸ್ಟಾರ್ಟ್ ಮಾಡ್ಬೇಕಾದಾಗ ಮಕ್ಕಳಿಗೆ ಫಸ್ಟ್ ಇದನ್ನ ನುಡ್ಸಕ್ಕೆ ಅಂದ್ರೆ ಬೆರಳ್ ಜೊತೆ ಮಾಡೋದಲ್ವಾ, ಇದು ಬೆರಳಿಂದ ಇರುತ್ತೆ ಮೇನ್ ಇದ್ರದ್ದು. ಸೊ ನೀವು ಮಕ್ಕಳಿಗೆ ಹೆಂಗೆ ಸ್ಟಾರ್ಟ್ ಮಾಡಿಸ್ತೀರಾ ಅದನ್ನ? ಸೊ ನಮ್ಮ ಪುರಂದರದಾಸರು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಪಿತಾಮಹ. ಒಳ್ಳೆ ಪಿತಾಮಹ, ನಿಜ. ಒಳ್ಳೆ ಅಡಿಪಾಯ ಹಾಕೊಟ್ಟಿದ್ದಾರೆ, ಒಂದು ಒಳ್ಳೆ ಫೌಂಡೇಶನ್ ಹಾಕೊಟ್ಟಿದ್ದಾರೆ. ಸರಳೆ ವರ್ಷಗಳು, ಜಂಟಿ ವರ್ಷಗಳು, ಅಲಂಕಾರಗಳು, ಆಮೇಲೆ ಗೀತೆಗಳು, ಇದಿಷ್ಟು ಫೌಂಡೇಶನ್. ಈಗ ಮನೆ ಕಟ್ಟಕ್ಕೆ ಏನೋ ಬಿಲ್ಡಿಂಗ್ ಕಟ್ಟಕ್ಕೆ ಫೌಂಡೇಶನ್ ಎಷ್ಟು Foundation. ಚೆನ್ನಾಗಿರ್ಬೇಕೋ ನಿಜ. ತುಂಬಾ ಅದಷ್ಟು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಸಂಗೀತದಲ್ಲಿ ಇದು ಫೌಂಡೇಶನ್ಗಳು. ಓಕೆ. ಸರಳೆ ವರ್ಷೆ, ಜಂಟಿ ವರ್ಷೆ, ಅಲಂಕಾರಗಳು, ಮೇಲ್ಸ್ಥಾಯಿ ವರ್ಷೆ, ಹ್ಮ್. ಅದೆಲ್ಲ ಫೌಂಡೇಶನ್. ಇದನ್ನ ನಾವು ಎಷ್ಟು ಅಭ್ಯಾಸ ಮಾಡ್ತೀವೋ ಅಷ್ಟು ನಮ್ಗೆ ಈಸಿ ಆಗುತ್ತೆ. ಓ, ಅಂದ್ರೆ ಒಂದೊಂದು ವಾರಕ್ಕೆ ಒಂದೊಂದು ಕಲಿಯುವಂಥದ್ದ ಇದು? ಅದು ಡಿಪೆಂಡ್ಸ್. ಈಗ ನೀವು ಎಷ್ಟು ಬೇಗ ಅದನ್ನ ಎಷ್ಟು ಬೇಗ ಗ್ರಾಸ್ಪ್ ಮಾಡ್ತಾರೋ ಸ್ಟೂಡೆಂಟ್ಸ್ ಅದ್ರ ಮೇಲೆ ಹೋಗುತ್ತೆ. ಒಬ್ಬೊಬ್ರು ಒಂದೊಂದು ದಿನಕ್ಕೆ ಮೂರ್ ಸರಳ ವರ್ಷ ಕಲ್ತ್ಕೊಳ್ಳೋರು ಇದ್ದಾರೆ, ಒಂದೇ ಸತಿ ಅಷ್ಟು ಸರಳ ವರ್ಷ ಕಲ್ತ್ಕೊಳ್ಳೋರು ಇದ್ದಾರೆ. ಸೊ ಇಂಡಿವಿಜುವಲ್ ಮೇಲೆ ಹೋಗುತ್ತೆ. ಬಟ್ ಈ ಬೇಸಿಕ್ಸ್ನ ನಾವು ಈಗ ನೀವು ಕೇಳಿರ್ಬೋದು 72 ಮೇಳಕರ್ತ ರಾಗಗಳು ಅಂತ ಇದೆ. ಯೂಶಲಿ ಎಲ್ಲರೂ ಹೇಳ್ಕೊಡೋದು ಮಾಯಮಾಳಗೋಳದಲ್ಲಿ. ಇದೇ ಬೇಸಿಕ್ ಫೌಂಡೇಶನ್ ಅನ್ನು ಎಲ್ಲಾ ರಾಗದಲ್ಲೂ ಅಳವಡಿಸ್ಕೊಂಡು ಅಷ್ಟರಲ್ಲೂ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅವಾಗ ಕೈ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತ ಒಂದು. ಅಂದ್ರೆ ಇದಕ್ಕೆ ಹಂತ ಅಂತ ಇರುತ್ತೆ ಪ್ರಮೋದ್ ಅವ್ರೆ? ಈಗ ಲೆವೆಲ್ಸ್ ಆಫ್ ಲರ್ನಿಂಗ್ ಅಂದ್ರೆ ಯಾವುದು ಹೈಯೆಸ್ಟ್ ಲೆವೆಲ್ ಇದರಲ್ಲಿ ಅಥವಾ ಕಲಿಯೋದು ಮುಗಿಯೋದೇ ಇಲ್ವಾ? ಮುಗಿಯಲ್ಲ. ಸ್ಕೈ ಇಸ್ ದ ಲಿಮಿಟ್. That is true. ಸೊ ಅದಕ್ಕೆ ಇನ್ನೊಂದು ನಮ್ಮ ತಂದೆ ಏನಂತ ಹೇಳ್ತಾರೆ, ಬಿ ಎ ಸ್ಟೂಡೆಂಟ್, ಬಿಕಮ್ ಎ ಸ್ಟೂಡೆಂಟ್, ಯು ಆರ್ ನೆವರ್ ಎ ಮಾಸ್ಟರ್. So always a learner. ಆಲ್ವೇಸ್ ನಾವು ಯಾವಾಗ್ಲೂ ಕಲಿತಾನೆ ಇರ್ಬೇಕು. ನಿಜ. ಇದು ನಾನು ಪೂರ್ತಿ ಕಲ್ತ್ಬಿಟ್ಟಿದೀನಿ, ನನ್ಗೆಲ್ಲ ಬರುತ್ತೆ ಅಂತಂದ್ರೆ ದಟ್ ಇಸ್ ದ ಡೌನ್ ಫಾಲ್. Okay, that is the downfall. ಅದೇ ಒಂದು ಸರ್ಟಿಫಿಕೇಟ್ ಅಂತ ಇಲ್ಲ. So it is ಸರ್ಟಿಫಿಕೇಶನ್ ಪಾಡಕ್ ಸರ್ಟಿಫಿಕೇಶನ್ ಇರುತ್ತೆ, ಬಟ್ ಸಂಗೀತ ಅನ್ನೋದು ಒಂದು ಸಾಗರ. ಇದರಲ್ಲಿ ಒಂದು ಉದ್ದರಣೆ ನೀರು ನಮಗ್ ಬಂದಿದ್ರೆ ಹೆಚ್ಚು. ಇಷ್ಟು ಕಲ್ತೋರು ನೀವೀಗ ಹೇಳ್ತಿದ್ದೀರಾ ಅಂದ್ರೆ ಅದಂದ್ರೆ ಎಷ್ಟು ಆಳವಾದದ್ದು, ಎಷ್ಟೊಂದು ವಿಶಾಲವಾದದ್ದು. ಹೌದು, ತುಂಬಾ ಯಾಕೆಂದ್ರೆ ಒಂದೊಂದು ಇದ್ರಲ್ಲೂ ಸಂಗೀತ ಇದೆ. ಈಗ ಮಗು ಹುಟ್ಟಾಗ್ಲಿಂದಾನೆ ಆ ಹಾರ್ಟ್ ಬೀಟ್ ಕೇಳಿದ್ರೆ ಅದ್ರಲ್ಲೂ ಸಂಗೀತ ಇದೆ, ಅದ್ರಲ್ಲೂ ಲಬ್ ಡಬ್ ಲಬ್ ಡಬ್ ಅಂತಂದ್ರೆ ಅದೊಂದು ರಿದಮ್ ಇದೆ ಅಲ್ಲಿ. ಸೊ ಅದು ಸಂಗೀತ ಮ್ಯೂಸಿಕಲ್ ವೇ ಆಫ್ ಸೀಯಿಂಗ್ ಅಂಡ್ ಅಪ್ರೋಚಿಂಗ್ ಎವ್ರಿಥಿಂಗ್ ಅಲ್ವಾ ಇದು ಲೈಫ್? ಖಂಡಿತವಾಗ್ಲು. ಸೊ ಎಲ್ಲಾದ್ರಲ್ಲೂ ಸಂಗೀತ ಇದೆ. ಅದರಿಂದ ಸಂಗೀತ ನಾನು ಕಲ್ತಿದ್ದೀನಿ, ಸಂಗೀತ ಪೂರ್ತಿ ಬಂದಿದೆ ಅಂದ್ರೆ ಅದರಷ್ಟು ಪರಮಾವಧಿ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಆಲ್ವೇಸ್ ವೆರಿ ಹಂಬಲ್ ಲರ್ನರ್, ಬಿ ಅ ಸ್ಟೂಡೆಂಟ್. ಇದೆಲ್ಲ ನಮ್ದಾಗಿದ್ರೆ ನಾವು ಅಹಂಕಾರ ಪಡ್ಬೋದು, ಇದು ನಮ್ದಲ್ಲ, ಇದೆಲ್ಲ ಭಗವಂತ ಕರುಣಿಸಿರೋ ಒಂದು ಪ್ರಸಾದ. ಇದನ್ನ ನಾವ್ ಎಷ್ಟು ಮುಂದೆ ನಾವು ಕರ್ಕೊಂಡು ಹೋಗ್ತೀವೋ ಅಷ್ಟು ನಮ್ಗೂ ಒಳ್ಳೇದು. ಅದಕ್ಕೆ ವಿದ್ಯಾ ದದಾತಿ ವಿನಯಂ ಅಂತ ಅದಕ್ಕೆ ತಾನೇ ಹೇಳೋದು. ಸೊ ನಾವೆಷ್ಟು ಹಂಬಲ್ ಆಗಿ ಇದು ನಂದಲ್ಲ, ಎಲ್ಲ ಗುರುಗಳ ಅನುಗ್ರಹ, ದೇವರ ಅನುಗ್ರಹ ಅಂತಾನೆ ಮಾಡ್ಬೇಕಿದನ್ನ. ನೀವ್ ಯಾವತ್ತಾದ್ರೂ ಮಂತ್ರಾಲಯದಲ್ಲಿ ಕಚೇರಿ ಕೊಡುವಂತ ಒಂದು ಸಂದರ್ಭ ಬಂದಿದೆಯಾ? ಅದೇ ಆಗ್ಲೇ ಹೇಳ್ದಂಗೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ಜೊತೆ ಹಾಡಿದ್ದು. ಈಗ ಲಾಸ್ಟ್ ಇಯರ್ ಕೂಡ ನಮ್ಮ ತಂದೆ ಅಲ್ಲಿ ಹಾಡಿದ್ರು, ನಾನು ಇಲ್ಲಿದ್ದ ಹೋಗಕ್ಕಾಗ್ಲಿಲ್ಲ. ಒಳ್ಳೇದು ಪ್ರಮೋದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ನಮಗೋಸ್ಕರ ಇಷ್ಟೊಂದು ಟೈಮ್ ತೆಗೆದು, ನಿಮ್ಮ ಅಮೂಲ್ಯವಾದ ಟೈಮನ್ನು ತಗೋ ಇಲ್ಲಿ ಬಂದು ನಮ್ಮ ಜೊತೆಗೆ ಮಾತಾಡಿದಕ್ಕೆ ನಮಗೆ ತುಂಬಾ ಖುಷಿ ಆಯಿತು. ನಿಮ್ಮ ಮುಂದಿನ ಯೋಜನೆಗಳೆಲ್ಲ 100% ಸಕ್ಸಸ್ ಆಗಲಿ, ರಾಯರ ಅನುಗ್ರಹ ಇರಲಿ, ಶ್ರೀಹರಿಯ ಅನುಗ್ರಹ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.